ಸೊ ಎಲ್ಲರಿಗೂ ಎಲ್ಲರೂ ಏನ್ ಹೇಳ್ತಿರಪ್ಪ ನಂಗೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ರಿ, ಬೇಸಿಕ್ ಇಂದ ಬೇಕು, ಬೇಸಿಕ್ ಇಂದ ಬೇಕು, ಬೇಸಿಕ್ ಸ್ಟಾರ್ಟ್ ಮಾಡಾತಿರ್ಲಿಲ್ಲ. ಸೊ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋದು ಹೆಂಗ್ರೆ SSCD ಎಕ್ಸಾಮ್ ಬಂದೈತಿ. ಸೊ ನಿಮ್ಗೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ A to Z ಏನೈತಿಲ್ಲ ಎಲ್ಲ ಮಾಡ್ಸೋಣ ಅಂತ. ಸೊ ಫಸ್ಟ್ಗೆ ಎಕ್ಸಾಮ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಿಕ್ ಹೇಳುವಂತ. ಸೊ ನಿನ್ನೆ ನಾವು ನಿಮ್ಗೊಂದು ಟ್ರಿಕ್ ಹೇಳಿದ್ನಲ್ಲ, ಸೊ ಆ ಟ್ರಿಕ್ ಹೆಂಗ ಅನಿಸ್ತು? ಏನ್ ಹೇಳಿದೆ ಟ್ರಿಕ್? 96, 98 ಈ ತರ 100ಕ್ಕೆ ಹತ್ತಿರ ಇರುವಂತ, 100ಕ್ಕಿಂತ ಕಮ್ಮಿ ಇದ್ದು 100ಕ್ಕೆ ಹತ್ತಿರ ಇರುವಂತ ಅಂಕಿಗಳನ್ನ ಗುಣಾಕಾರ ಹೆಂಗ್ ಮಾಡೋದು ಹೇಳಿದೆ. ಸೊ ಯಾವ ಟೈಪ್ ಮಾಡ್ಬೇಕು? ಸಿಂಪಲ್ 100ಕ್ಕೆ ಎಷ್ಟು ಕಮ್ಮಿ ಐತಿ ನೋಡ್ಬೇಕು, ಆಮೇಲೆ ಎರಡನ್ನು ಗುಣಾಕಾರ ಮಾಡ್ಬೇಕು, ಆಮೇಲೆ ಕ್ರಾಸ್ ಒಳಗೆ ಕಳಿಬೇಕು. ಎಷ್ಟಾಗುತ್ತಾ? 92, 94 ಆಗುತ್ತಾ? ಸೊ ಈ ಟೈಪ್ ಹೇಳಿದ್ದೆ. ಸೊ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಾಗೈತಿ. ಸೊ ಇದು ವಾಪಸ್ ಹೇಳಂಗಿಲ್ಲ. ಬಟ್ ನಿನ್ನೆ ನಿಮ್ಮ ಕ್ಲಾಸಿಗೆ ಏನ್ ಹೇಳಿದ್ದೆ? 100ಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತಪ್ಪ ನಂಬರ್. 102 ಆಗಿರ್ಬೋದು, 105 ಆಗಿರ್ಬೋದು, ಅಥವಾ 106 ಆಗಿರ್ಬೋದು, 108 ಆಗಿರ್ಬೋದು, ಅಥವಾ 107 ಆಗಿರ್ಬೋದು, 110 ಆಗಿರ್ಬೋದು. ಸೊ ಈ ಟೈಪ್ ಇಂಕೋಟೆ ಹೆಂಗ್ ಮಾಡ್ಬೇಕು? ಒಬ್ರು ಹಾಕಿದ್ರು, ಮಹಾದೇವಣ್ಣವ್ರು ಒಬ್ರು ಕಮೆಂಟ್ ಹಾಕಿದ್ರು, ಬಾಕಿ ಯಾರು ಪ್ರಯತ್ನ ಮಾಡಿದ ಅನ್ಸುತ್ತ. ಸೊ ಪ್ರಯತ್ನ ಮಾಡಿರಲ್ಲ ಗೊತ್ತಿಲ್ಲ, ಬಟ್ ಅವರೊಬ್ರು ಪ್ರಯತ್ನ ಮಾಡಿ ನಂಗೆ ಹೇಳಿದ್ರು, ಕಮೆಂಟ್ ಹಾಕಿದ್ರು ಈ ತರ ಆಗುತ್ತಾ ಅಂತೇಳಿ. ಸೊ ವೆರಿ ಗುಡ್. ಸೊ ನೋಡ್ರಿ, ಎಲ್ಲರೂ ಓದ್ತೀರಿ, ಎಲ್ಲರೂ ಮಾಡ್ತೀರಿ, ಬಟ್ ಎಲ್ಲರೂ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ಏನಾರ ನೀವು ಮಾಡ್ಬೇಕು, ಅವಾಗ ನಿಮ್ದು ಸೆಲೆಕ್ಷನ್ ಈಸಿ ಆಗುತ್ತಾ. ಸೊ ಹಂಗಾಗಿ ಏನೊಂದು ಮಾಡೋದು ಹೇಳ್ತಿಲ್ಲ, ನೀವು ಪ್ರಯತ್ನ ಮಾಡ್ರಿ ಅಂತೀನಲ್ಲ. ಸೊ ಅದನ್ನ ಪ್ರಯತ್ನ ಮಾಡ್ರಿ, ಸುಮ್ಮನೆ ಹೇಳಿದಷ್ಟು ಮಾಡ್ರೆ ಯೂಸ್ ಇಲ್ಲ. ಯೂಸ್ ಐತಿ, ಬಟ್ ಎಕ್ಸ್ಟ್ರಾ ಮಾಡ್ಬೇಕು, ಅದನ್ನೆಲ್ಲರೂ ಮಾಡ್ತಾರ. ಸೊ ನೀವು ಎಕ್ಸ್ಟ್ರಾ ಏನ್ ಮಾಡತ್ತೀರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಇದು ಹೆಂಗ್ ಮಾಡಕ್ ನೋಡ್ರಿ, 100ಕ್ಕೆ ಸೊ ಇದು ಯಾವಾಗ ಯೂಸ್ ಮಾಡ್ಬೇಕಂದ್ರ 100ಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತಪ್ಪ ಅಂಕಿ. ಸೊ ಹಂಗಿದ್ದಾಗ ಸೊ ಅಂಕಿ 100ಕ್ಕಿಂತ ಸ್ವಲ್ಪ ಜಾಸ್ತಿ ಅಂಕಿನ ಗುಣಾಕಾರ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ 100ಕ್ಕೆ ಎಷ್ಟು ಜಾಸ್ತಿ ಐತಿ ನೋಡ್ಕೋರಿ. 2 ಜಾಸ್ತಿ ಐತಿ, 100ಕ್ಕೆ ಎಷ್ಟು ಜಾಸ್ತಿ ಐತಿ? 5 ಜಾಸ್ತಿ ಐತಿ. ಸೊ ಎರಡನ್ನು ಗುಣಾಕಾರ ಮಾಡಿ ಫಸ್ಟ್ ಬರೆದು ಬಿಡ್ರಿ. ಸೊ ಎಷ್ಟು ಜಾಸ್ತಿ ಐತಲ್ಲ ಆ ನಂಬರ್ ಒಂದು ಗುಣಾಕಾರ ಮಾಡ್ಕೊಂಡು ಸೊ ಸಿಂಪಲ್ ಆಗಿ 10 ಅಂತ ಬರ್ಕೊಂಡ್ಬಿಡ್ರಿ. ಸೊ ಮುಂದೇನ್ ಮಾಡ್ರಿ ಅಂದ್ರೆ 102ಕ್ಕೆ 5 ಕೊಡಿಸ್ರಿ. ಸೊ ಕ್ರಾಸ್ ಒಳಗೆ ಕೊಡಿಸ್ಬೇಕು. ಸೊ ಅಥವಾ 105ಕ್ಕೆ 2 ಕೊಡಿಸ್ರಿ. ನೀವು ಹೆಂಗೆ ಕೊಡಿಸಿದ್ರು ಬರೋದ ಆನ್ಸರ್ 107. ಹೌದು, ಬರೋದ 107. ಸೊ ಮುಂದೆ ನೋಡ್ರಿ, ಮುಂದೇನಾಗುತ್ತಾ? ಇಲ್ಲಿ 100ಕ್ಕೆ 6 ಹೆಚ್ಚೈತಿ, 100ಕ್ಕೆ 8 ಹೆಚ್ಚೈತಿ. ಸೊ ಮೊದಲು ಎರಡನ್ನು ಗುಣಾಕಾರ ಮಾಡಿ ಬರ್ಕೊಂಡ್ಬಿಡ್ರಿ, 48 ಆಗುತ್ತಾ. ಸೊ ಆಮೇಲೆ 106ಕ್ಕೆ 8 ಕೊಡಿಸ್ರಿ, ಅಥವಾ 108ಕ್ಕೆ 6 ಕೊಡಿಸ್ರಿ. ಎಷ್ಟು ಬರುತ್ತಾ? 114 ಬರುತ್ತಾ. ಸೊ ಇದು ನಿಮ್ಮ ಆನ್ಸರ್ ಆಗುತ್ತಾ. ಸೊ ಇದು ನೋಡ್ರಿ, 100ಕ್ಕೆ ಎಷ್ಟು ಜಾಸ್ತಿ ಐತಿ? 7 ಜಾಸ್ತಿ ಐತಿ. 110ಕ್ಕೆ ಎಷ್ಟು ಜಾಸ್ತಿ ಐತಿ? 100ಕ್ಕೆ ಎಷ್ಟು ಜಾಸ್ತಿ ಐತಿ? 10 ಜಾಸ್ತಿ ಐತಿ. ಎರಡನ್ನು ಗುಣಾಕಾರ ಮಾಡ್ರಿ, ಎಷ್ಟು ಬರುತ್ತಾ? 70 ಬರುತ್ತಾ. ಸೊ ಹಂಗ ಇದನ್ನ ಕೊಡಿಸ್ರಿ, ಅಥವಾ ಇದನ್ನ ಕೊಡಿಸ್ರಿ. ನೀವೇನೇ ಕೊಡಿಸಿ ಬರೋದು 117. ಸೊ 2 ಅಂಕಿಗಳ ಗುಣಾಕಾರ ಇದು ಇಷ್ಟ ಆಗುತ್ತಾ. ಸೊ ಈ ಟೈಪ್ ನಿಮಗೆ ಏನಾರ 100ಕ್ಕಿಂತ ಅದು ನೀವು ದೊಡ್ಡ ಅಂಕಿ ಮಾಡೋದು. ಸೊ ದೊಡ್ಡ ಅಂಕಿ ಬಂದಾಗ ಸ್ವಲ್ಪ ಇಲ್ಲಿ ನೋಡ್ರಿ, ಕೊನೆ ಅಕ್ಷರ ಬಂದಾಗ ಸೊ 3 ಅಂಕಿ ಬಂದು ಅಂದ್ರೆ ಸೊ ಕೊನೆ ಅಂಕಿನ ಇರುತ್ತಲ್ಲ, ಸೊ ಆ ಕೊನೆ ಅಂಕಿನ ಇಲ್ಲಿ ಅಂಕಿ ಈ ಮುಂದಿನ ಅಂಕಿ ಕೂಡಿಸ್ಬಿಡೋದು. ಸಿಂಪಲ್ ಅಷ್ಟು ಮಾಡ್ರಿ. ಮಗ ಈ ಮೆಥಡ್ ಯೂಸ್ ಮಾಡ್ಕೊಂಡ ನೀವು ದೊಡ್ಡ ದೊಡ್ಡ ಲೆಕ್ಕಗಳನ್ನ ಸಿಂಪಲ್ ಆಗಿ ಕ್ಷಣದೊಳಗ ಮಾಡಿ ಮುಗಿಸ್ಬೋದು. ಸೊ ಈ ಟೈಪ್ ಟ್ರಿಕ್ಸ್ನ ಎಕ್ಸಾಮ್ದಾಗ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಟೈಮ್ ಉಳಿಯುತ್ತೆ, ಯಾಕಂದ್ರೆ ಟೈಮ್ ಕಮ್ಮಿ ಇರುತ್ತೆ ಎಕ್ಸಾಮ್ದಾಗ. ಸರಿ, ಇನ್ನೊಂದು ಟ್ರಿಕ್ ಐತಿ. ಆ ಟ್ರಿಕ್ ನಾನು ನಿಮ್ಗೆ ಒಮ್ಮೆ ಬರೀ ಟ್ರಿಕ್ ಹೇಳಬಾರ್ಲ. ಇವತ್ತು ಯಾವ ಚಾಪ್ಟರ್ ಬಗ್ಗೆ ಮಾತಾಡಕ್ ಬಂದಿವಿ, ಸೊ ಆ ಚಾಪ್ಟರ್ಗೆ ಮೊದಲು ಮಾತಾಡೋಣಂತ. ಸೊ ಇನ್ನೊಂದು ಟ್ರಿಕ್ನ ಕ್ಲಾಸಿನ ಮಧ್ಯೆ ಅಥವಾ ಕ್ಲಾಸಿನ ಕೊನೆಗೆ ಹೇಳ್ತೀನಂತ. ಆ ಟ್ರಿಕ್ ಮಾತ್ರ ಹೇಳ್ತೀನಿ. ಅಂದ್ರೆ ಇವತ್ತು ಯಾವ ಚಾಪ್ಟರ್ ಬಗ್ಗೆ ಮಾಡತ್ತಿಲ್ಲ, ಸೊ ಅದು ಚಾಪ್ಟರ್ ರಿಲೇಟೆಡ್ ಟ್ರಿಕ್ ಐತದ, ಅದು ಬಾರಿ ಟ್ರಿಕ್ ಐತಿ. ಅದು ಮಿಸ್ ಮಾಡ್ಕೊಬೇಡ್ರಿ, ಎಕ್ಸಾಮ್ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸರಿ, ಏನಪ್ಪಾ ಇವಾಗ ಯಾವ ಚಾಪ್ಟರ್ ಮಾಡತ್ತೀವಿ ನಾವು? ಮೊದಲಿಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ರೇಷಿಯೋ ಆ್ಯಂಡ್, ನನ್ನ ಅಕ್ಷರ ಮಾತ್ರ ಭಾಳ ಹೊಲಸಕ್ಕವಲ್ಲ, ನಂಗೆ 2 ಬರೆಯಾಗ ಬರೋದು ನೋಡ್ರಿ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಸೊ ಓಕೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಸಿಕ್ಕಾಪಟ್ಟಿ ಕಾವೈತಿ. ನಾವು ಇರೋ ಜಾಗದಾಗ ಮಾತ್ರ ಕಂಡಾಪಟ್ಟಿ ಕಾವೈತಿ. ಹಂಗೆ ಬೆವ್ರು ಒರ್ಸ್ಕೊಂತಾನೆ ಇರ್ಬೇಕು. ಇಷ್ಟು ಕಾವಣೆನ ಸತ್ತೋಗ್ಬಿಡ್ತೀನಿ ಅನ್ಸುತ್ತ. ಸೊ ಚಂದತೆ ಮೊದಲ ಎಲ್ಲ ಕರ್ಗ ಹಾಕೊಂಡ್ಬಿಟ್ಟಿನಿ. ಪಾಠ ಹೆಸರೇನು? ಅನುಪಾತ, ಸಮಾನುಪಾತ. ಸೊ ಈ ಚಾಪ್ಟರ್ ನಾವು ಬೇಸಿಕ್ ಇಂದ್ರ ಈ ಚಾಪ್ಟರ್ ಏನು ಬರಂಗಿಲ್ರಿ ಸರ್, ಏನು ಬರಂಗಿಲ್ರಿ ಅನ್ನೋ ಗೆದ್ರು ನೀವು ಬರೀ ಕೊಡ್ಸು ಕಳಿಯುವ ಗುಣಾಕಾರ ಭಾಗ ಲೆಕ್ಕ ಮಾಡಕ್ ಬರ್ತಿತ್ತಂದ್ರ ಈ ಚಾಪ್ಟರ್ ಇವತ್ತು ನೀವು ಕಲ್ತ್ ಬಿಟ್ರಿ ಅಂದ್ರ ಏನು ಮುಂದೆ ಯಾರ ಕೇಳಿ ನಿಂಗೆ ರೇಷಿಯೋ ಪ್ರಪೋರ್ಷನ್ ಮಾಡಕ್ ಬರ್ತಾನ, ನಮ್ ಬಸ್ಸು ಸರ್ ಕಲಿಸ್ಯಾರ್ರಿ ನಾ ಮಾಡ್ತೀನಿ ಅನ್ಬೇಕು. ನೀವು ಆ ಲೆವೆಲ್ಗೆ ನೀವು ಆಗ್ಬೇಕು. ನಾನು ನಿಮಗೆ ಆ ಟೈಪ್ ನಾ ಕಲಿಸ್ತೀನಿ, ಟೆನ್ಷನ್ ತಗೊಳ್ರಿ. ನಾನು ನಿಮ್ಗೆ ಆ ಲೆವೆಲ್ ಹೇಳ್ತಿ ಕೊಡ್ತೀನಿ. ಸೊ ಬರ್ರಿ, ಮೊದಲಿಗೆ ನಾವು ಬೇಸಿಕ್ಸ್ ಏನು ಗೊತ್ತದ ಕಲಿಯೋಣ ಅಂತ. ಏನಪ್ಪಾ ಅಂತಂದ್ರ, ಸೊ ನಾವು ರೇಷಿಯೋ ಪ್ರಪೋರ್ಷನ್ ಯಾವಾಗ ಯೂಸ್ ಮಾಡ್ತೀವಿ? ಯಾವುದೋ 2 ಮೌಲ್ಯಗಳನ್ನು ಕೊಟ್ಟಿರ್ತಾರ.
ಸೊ ಯಾವುದೋ ಎರಡು ಮೌಲ್ಯಗಳು. ಸೊ 2 kg 2 kg ಟೊಮ್ಯಾಟೊ, 5 kg ಬಟಾಟಿ. ಸೊ ರೇಷಿಯೋ ಕೇಳ್ರಪ್ಪ. ಸೊ ಯಾವತ್ತು ನೆನ್ಬಿಡೋರಿ. ಸೊ ನೀವು ರೇಷಿಯೋ ಪ್ರಪೋರ್ಷನ್ ಮಾಡ್ಬೇಕಂದ್ರೆ, ಸೊ ನಾವು ರೇಷಿಯೋ ಬಳಸ್ಬೇಕಂದ್ರೆ, ಸೊ ಕೊಟ್ಟಿರುವಂತ ಇವೇನ್ SI ಯೂನಿಟ್ಸ್ ಇರ್ತಾವಲ್ಲ, ಸೊ SI ಯೂನಿಟ್ಸ್ ಯಾವತ್ತಿಗೂ ಸೇಮ್ ಇರ್ಬೇಕು. ಸೊ 1 ಗ್ರಾಮ್ ಐತಿ 1 ಕಿಲೋಗ್ರಾಮ್ ಐತಿ ಅಂದ್ರೆ ಮಾಡೋ ಹಾಗಿಲ್ಲ, ತಪ್ಪಾಗುತ್ತಾ. ಸೊ 1 ಗ್ರಾಮ್ 1 ಕಿಲೋಗ್ರಾಮ್ ಇತ್ತು ಅಂದ್ರೆ ನೋಡ್ರಿ, ಈಗ 500 ಗ್ರಾಮ 1 ಕಿಲೋ ಇತ್ತು ಅಂತ ತಿಳ್ಕೊರಿ. ಸೊ 1 kg 500 ಗ್ರಾಮ್ ಇದ್ದಾಗ ಇದು 0.5 kg ಮಾಡ್ಕೋಬೇಕು ನೀವು. ಸೊ ಡೈರೆಕ್ಟ್ ಗ್ರಾಮ್ ಅಂತ ಬರೆಯಂಗಿಲ್ಲ. ಸೊ ಇದು 0.5 kg ಮಾಡ್ಕೊಂಡ ನೀವು ಮಾಡ್ಕೋಬೇಕಾಗುತ್ತಾ. ಅಥವಾ ಇದನ್ನೇ ಏನೋ 1000 ಗ್ರಾಮ್ ಆಗುತ್ತಲ್ಲ, ಸೊ 1000 ಗ್ರಾಮ್ ಮಾಡ್ಕೋಬಹುದು. ಸೊ ನೀವು ಏನೇ ಮಾಡ್ಕೋರಿ, ಬಟ್ ಎರಡು ಕೂಡ ಒಂದೇ ಸೆನೆಡೊಳಗಿರ್ಬೇಕು. ಸೊ ಬೇರೆ ಬೇರೆ ಅಲ್ಲ, ಒಂದೇ ತರದ ಮೌಲ್ಯವಾಗಿರ್ಬೇಕು. ಆ ಸಮಯದಾಗ ನೀವು ಇದನ್ನ ಬಳಸಬಹುದು. ಸರಿ, ಇದನ್ನ ನಾವು ಹೆಂಗ್ ಯೂಸ್ ಮಾಡ್ಕೋಬಹುದು ಈಗ? ಸೊ ನೋಡ್ರಿ, ರೇಷಿಯೋ ಒಳಗೆ ಹೆಂಗ್ ಬರಿತೀರಿ ಇದನ್ನ? ಸೊ ರೇಷಿಯೋದಾಗ ಬರಿಬೇಕಾರ, ಸೊ ಮೊದಲಿಗೆ ಅವ್ರು kg ಕೊಡ್ಲಿ ಗ್ರಾಮ್ ಕೊಡ್ಲಿ, ನಾವು ರೇಷಿಯೋದಾಗ ಬರ್ದಾಗ ಯಾವುದೇ ಒಂದು SI ಯೂನಿಟ್ ಅಲ್ಲಿ ಹಾಕಂಗಿಲ್ಲ. ಸಿಂಪಲ್. ಇದ್ರ ರೇಷಿಯೋ ನನಗೆ 2:5 ಆಗುತ್ತಾ, 2:5. ಸೊ ನೀವು ಇದನ್ನ ಹಿಂಗೂ ಬರಿಬಹುದು ಅಥವಾ ಹಿಂಗೂ ಕೂಡ ಬರಿಬಹುದು. ಸೊ ನಿಮ್ಗೆ ಹೆಂಗ್ ಬೇಕೋ ಹಂಗ ನೀವು ಬರ್ಕೋರಿ. ಬಟ್ ಹೆಂಗ್ ಬೇಕಾದಂಗಲ್ಲ, ನಿಮ್ ಕೈಲಿ ಎಕ್ಸಾಮ್ದಾಗ ಯಾವ ಟೈಮ್ನಾಗ ಹೆಂಗ್ ಬರಿಬೇಕಲ್ಲ, ಸೊ ಆ ಟೈಪ್ ಬರಿಬೇಕಾಗುತ್ತಾ. ಸೊ ಅವಾಗ ಹೆಂಗ್ ಬರಿಬೇಕು ಅನ್ನೋದು ನಾನು ನಿಮ್ಗೆ ಮುಂದೆ ಕ್ವಶನ್ ಪ್ರಾಕ್ಟೀಸ್ ಮಾಡಿಸ್ತೀನಿ, ಅವಾಗ ಗೊತ್ತಾಗುತ್ತಾ. ಸರಿ, ಇನ್ನೊಂದೇ ಎಕ್ಸಾಂಪಲ್ ತಗೋರಿ. 8 ಕಿಲೋಮೀಟರ್ 10 ಕಿಲೋಮೀಟರ್. ಸೊ ಈ ಟೈಪ್ ಕೊಟ್ರಪ್ಪ, ಹೆಂಗ್ ಬರೀತೀರಿ? 8 10 ಬರೀತೀರಿ ಅಥವಾ 8/10 ಬರೀತೀರಿ. ಬಟ್ ನೀವು ಇಷ್ಟೇ ಆನ್ಸರ್ ಇಷ್ಟೇ ಕೊಟ್ರ ಇದು ತಪ್ಪಾಗುತ್ತಾ. ಯಾಕೆ ತಪ್ಪಾಗುತ್ತಾ? ಅನುಪಾತ ಸಮಾನುಪಾತ ನೀವು ಬರಿಬೇಕಾದ್ರೆ ಯಾವತ್ತಿಗೂ ಅತ್ಯಂತ ಸರಳವಾದ ರೂಪದಲ್ಲಿ ಬರೆಯಬೇಕಾಗುತ್ತಾ. ಸೊ ಅತ್ಯಂತ ಸರಳವಾದ ರೂಪ ಹೆಂಗ ಮಾಡ್ತೀರಿ? ಸೊ ನೋಡ್ರಿ, ಇವೆರಡು ಕೂಡ ಯಾವ್ದ್ರ ಒಂದು ಅಂಕಿಲೆ ಬಾವ್ ಹೋಗ್ತಾವ ನೋಡ್ರಿ. ಸೊ ಎರಡು ಕೂಡ ಅಂಕಿ ಬಾವ್ ಹೋಗ್ತಾವ. 2 4 2 5. ಸೊ ಇದ್ರದ್ದು ಕೂಡ ಏನ್ ಬರುತ್ತೆ ನಮಗ? 4:5 ರೇಷಿಯೋ ಬರುತ್ತಾ. ಸೊ ಆ ಟೈಪ್ 20 30 ಕೊಟ್ಟಿದ್ರಪ್ಪ. 10 2 20, 10 3 30, 2/3. ಹಂಗೆ 50 100 ಕೊಟ್ಟಿದ್ರ ಅಂತ ತಿಳ್ಕೊರಿ. 50 100 ಕೊಟ್ಟಿದ್ರಂದ್ರ 51 52 1:2. ಸೊ ಈ ಟೈಪ್ ಸೊ ಅವ್ರು ಕೊಟ್ಟಿರುವಂತ ರೇಷಿಯೋನ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ ಬರಿಬೇಕಾಗುತ್ತಾ. ಸೊ ಸಿಂಪ್ಲಿಫೈ ಮಾಡಿ ಬರೆದ್ರ ಮಾತ್ರ ನಿಮ್ಮದ ವ್ಯಾಲ್ಯೂ ಕನ್ಸಿಡರ್ ಇದ್ದಂಗ. ಸರಿ, ಇವಾಗ ಮೇನ್ ಈ ಚಾಪ್ಟರ್ ಆಗಿನ ಫಾರ್ಮುಲಾಸ್ ಅದಾವ. ಕೆಲವೊಂದು ಮೂರ್ ಫಾರ್ಮುಲಾ ಹೇಳ್ತೀನಿ. ಸೊ ಈ 3 ಫಾರ್ಮುಲಾದಾಗ ನಿಮಗೆ ಎಕ್ಸಾಮ್ನಾಗ ಯಾವ್ದು ಎಕ್ಸಾಮ್ ಬರೀರಿಪ್ಪ, CGL ಬರೀರಿ, CHSL ಬರೀರಿ, MTS ಬರೀರಿ, NTPC ಬರೀರಿ, ಬ್ಯಾಂಕಿಂಗ್ ಬರೀರಿ, ಯಾವುದೇ ಎಕ್ಸಾಮ್ ಬರೆದ್ರು ನಿಮಗ ಗ್ರೂಪ್ ಡಿ ಬರೀರಿ, ಇವು ಸ್ಟ್ರೇಟ್ ಕ್ವಶನ್ ಕೇಳ್ತಾರ. ಸೊ ಮೊದಲನೇ ಪ್ರಶ್ನೆ ಏನು ಫಸ್ಟ್ ಕೇಳೋದಂತದ್ದು, ಸೊ ಮಧ್ಯಮ ಸಮಾನುಪಾತವನ್ನ ಕಂಡುಹಿಡಿರಿ ಅಂತೇಳಿ ಒಂದು ಪ್ರಶ್ನೆ ಬರುತ್ತಾ. ಸೊ ಮಧ್ಯ ಸಮಾನುಪಾತ ಅಂದ್ರೆ ಏನು? ಮಧ್ಯ ಸಮಾನುಪಾತ ಅದನ್ನ ಹೆಂಗ್ ಕಂಡುಹಿಡಿಬೇಕು ನಾವು? ಅದು ಇಂಗ್ಲಿಷ್ ಏನಂತಾರ? ಮೀನ್ ಪ್ರಪೋರ್ಷನ್ ಅಂತಾರ. ಸೊ ಮೀನ್ ಪ್ರಪೋರ್ಷನ್ ಕಂಡುಹಿಡಿಯೋಕ ಏನೈತಿ ನಮ್ಮ ಹತ್ರ ಫಾರ್ಮುಲಾ? ನೋಡ್ರಿ, 2 ಸಂಖ್ಯೆ ಇದನ್ನ ಕೇಳಾಕ ನಿಮ್ಗೆ ಹೆಂಗ್ ಕೇಳ್ತಾರ ಗೊತ್ತ ಕ್ವಶನ್. ಸೊ ಯಾವುದೇ 2 ಸಂಖ್ಯೆನ ಕೊಡ್ತಾರ. ಸೊ ಏನ್ ತಗೋಬಹುದು ನೀವು? 3 ಅಥವಾ 3 ಅಥವಾ ಯಾಕ? ಸೊ ಏನ್ ಬೇಕಾದ ಸಂಖ್ಯೆ ತಗೋರಿ. ಸೊ ಮಧ್ಯಮ ಸಮಾನುಪಾತ ಮಾಡ್ಬೇಕಾದ್ರೆ ಸೊ ಯಾವ್ದೇ ಒಂದು 2 ಅಂಕಿ ಕೊಟ್ರು. ಸೊ 2 ಅಂಕಿ ಯಾವ್ದು ಕೊಡ್ತಾರ? 5 3 ಕೊಟ್ರ ಅಂತ ತಿಳ್ಕೊರಿ. ಸೊ ಎರಡಿದ್ರು ಸಮಾನ ಅನುಪಾತ ಕೇಳ್ರಪ್ಪ, ಹೆಂಗ್ ಮಾಡ್ತೀರಿ? ಸಮಾನ ಅಲ್ಲ, ಮಧ್ಯ ಅನುಪಾತ, ಮೀನ್ ಪ್ರಪೋರ್ಷನ್. ಸೊ ಎರಡನ್ನು ಕೂಡ ಗುಣಾಕಾರ ಮಾಡ್ತೀರಿ. ಗುಣಾಕಾರ ಮಾಡಿ ಅದಕ್ಕೊಂದು ಸ್ಕ್ವೇರ್ ರೂಟ್ ಹಾಕ್ಬಿಡ್ತೀರಿ. ಎಷ್ಟಾಗುತ್ತಾ? √15. ಇದು ಈ ತರದ ಮಧ್ಯ, ಈ 2 ಅಂಕಿ ಹೇಳ್ದ ಮಧ್ಯಮ ಸಮಾನುಪಾತ ಇದು. ಸೊ ಹಾಗಿದ್ರೆ ಫಾರ್ಮುಲಾ ಏನು? ಸೊ 2 ಅಂಕಿಯನ್ನು ಕೊಟ್ಟಿರ್ತಾರಲ್ಲ, ಸೊ ಅಂಕಿ XY ಅಂತ ಅನ್ಕೊಂಡ್ರ, ಸೊ √XY ಕೊಟ್ಟಿರೋ ಅಂಕಿಗಳನ್ನ ಗುಣಾಕಾರ ಮಾಡಿ ಅದರದ ಸ್ಕ್ವೇರ್ ರೂಟ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತಾ? ಮೀನ್ ಪ್ರಪೋರ್ಷನ್, ಮಧ್ಯಮ ಸಮಾನುಪಾತ ಸಿಗುತ್ತ. ಮಧ್ಯ ಸಮಾನುಪಾತಕ್ಕ ಏನೈತಿ ಫಾರ್ಮುಲಾ? √XY. ಸೊ ಇಲ್ಲಿ ದಂಡಿ ನಾ ಬರ್ದು ಬಿಟ್ಟಿರ್ತೀನಿ. √XY ಎದ್ರದ್ದು ಮಧ್ಯಮ ಸಮಾನುಪಾತ, ಏನದು? ಮೀನ್ ಪ್ರಪೋರ್ಷನ್. ಓಕೆ. ಸೊ ಎರಡನೇ ಫಾರ್ಮುಲಾ ಏನು? ಸೊ ಮೂರನೇ ಸಮಾನುಪಾತ ಕಂಡುಹಿಡಿಯೋ ಫಾರ್ಮುಲಾ ಐತೆ. ಸೊ ಮೂರನೇ ಸಮಾನುಪಾತ ಏನು? ಸೊ ನೋಡ್ರಿ ಸಮಾನುಪಾತ ಕೊಟ್ಟಾಗ A:B
ಬಿ ಇಷ್ಟು ಸಿ ಕೊಟ್ರಪ್ಪ. ಇದು ಮೊದಲನೇ ಅನುಪಾತ, ಇದು ಎರಡನೇ ಅನುಪಾತ, ಇದು ಕೂಡ ಎರಡನೇ ಅನುಪಾತ, ಇದು ಮೂರನೇ ಅನುಪಾತ. ಸೊ ಈಗ ನಮ್ಗ ಇವು ಕೊಡ್ತಾರ, ಎ ಮತ್ತು ಬಿ ಕೊಡ್ತಾರ. ಸೊ ಸಿ ಕೊಡಂಗಿಲ್ಲ, ಸಿ ಕಂಡಿಡಿ ಅಂತಾರ. ಅಂದ್ರ ಅವ್ರ ಕ್ವಶನ್ 2 ಅಂಕಿ ಕೊಡ್ತಾರ, 2 ಅಂಕಿ ಕೊಟ್ಟು ಮೂರನೇ ಅನುಪಾತ ಏನಾಗುತ್ತಾ ಕಂಡಿ ಅಂತ ಹೇಳ್ತಾರ. ಸೊ ಹೆಂಗ್ ಕಂಡಿಡಿತೀರಿ ನೀವು? ಸಿಂಪಲ್, ಏನ್ ಮಾಡೋ ಗೊತ್ತನೋ, ಸಿ ಈಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದನ್ನು ಕೂಡ ಇಲ್ಲಿ ಬರ್ಬಿಡೋಣ ಅಂತ. ಏನ? ಥರ್ಡ್ ಪ್ರಪೋರ್ಷನ್, ಮೂರನೇ ಅನುಪಾತ. ಏನೈತಿ ಮೂರನೇ ಅನುಪಾತ? ಸಿ ಈಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ. ಎರಡನೇ ಅಂಕಿದು ಸ್ಕ್ವೇರ್ ಮಾಡೋದು, ಸ್ಕ್ವೇರ್ ಮಾಡಿಬಿಟ್ಟ ಡಿವೈಡೆಡ್ ಬೈ ಮೊದಲನೇ ಅಂಕಿ ಮಾಡೋದು. ಸಿಂಪಲ್ ಐತಿ. ಸೊ ಅದ್ ನಾವು ಬರೋ ತೋರಿಸ್ಬೇಕಾದ್ರೆ ಹೆಂಗಂತೇಳಿ ಏನಾಗ ಗೊತ್ತಾನ, ಎ ಇಷ್ಟು ಬಿ, ಬಿ ಇಷ್ಟು ಸಿ ಇರುತ್ತಲ್ಲ. ಸೊ ಹೆಂಗ್ ಬರೀತೀರಿ? ಎ ಬೈ ಬಿ ಬರೀತೀರಿ ಈಕ್ವಲ್ ಟು ಬಿ ಬೈ ಸಿ ಬರೀತೀರಿ. ಸೊ ಇದೇನಾಗುತ್ತಾ, ಈ ಕಡೆ ಬರುತ್ತಾ, ಸಿ ಈಕ್ವಲ್ ಟು ಬಿ ಇಂಟು ಬಿ ಆಗುತ್ತಾ, ಬಿ ಸ್ಕ್ವೇರ್ ಎ ಕಡೆ ಬಂದ್ರೆ ಆಗುತ್ತಾ, ಭಾಗರ ಆಗುತ್ತಾ, ಸಿ ಈಕ್ವಲ್ ಟು ಬಿ ಸ್ಕ್ವೇರ್. ಅದೇ ಫಾರ್ಮುಲಾ. ಸೊ ಸಿಂಪಲ್ ಎಲ್ಲ ಒಂದೇ. ಸೊ ಸಿಂಪಲ್ ಏನೆಲ್ಲ ಬರೆಯಂಗಿಲ್ಲ. ಸೊ ಎಕ್ಸಾಮ್ ಫಾರ್ಮುಲಾ ಹೇಳ್ಬಿಡೋರಿ. ಸೊ ಫಾರ್ಮುಲಾಸ್ ಇದು ಅಪ್ಲೈ ಮಾಡಿ 2 ಸೆಕೆಂಡ್ನ ಕ್ವಶನ್ ನೀವು ಧೂಳೆಬ್ಬಿಸ್ಬೇಕು ಅಷ್ಟೇ. ಸೊ ಮುಂದಿನ ಟ್ರಿಕ್ ಏನ, ಮುಂದಿನ ಫಾರ್ಮುಲಾ ಏನು? ಸೊ 4ನೇ ಅನುಪಾತ. ಸೊ 4ನೇ ಅನುಪಾತ, ಫೋರ್ತ್ ಪ್ರಪೋರ್ಷನ್. ಸೊ ಫೋರ್ತ್ ಪ್ರಪೋರ್ಷನ್ ಹೆಂಗೆ ಕಂಡುಹಿಡಿಬೇಕು ನೀವು? ಗೊತ್ತಿಲ್ಲ ಅಂದ್ರ, ಸೊ ನೋಡ್ರಿ, ಫೋರ್ತ್ ಪ್ರಪೋರ್ಷನ್ ಕಂಡುಹಿಡಿಯೋ ಟೆಕ್ನಿಕ್ ಏನಪ್ಪಾ ಅಂತಂದ್ರ 4 ಹೆಂಗೆ ಕೊಟ್ರ ಅಂತೀವಿ. ಎ ಇಷ್ಟು ಬಿ, ಬಿ ಇಷ್ಟು ಬಿ ಇಷ್ಟು ಅಲ್ಲ, ಮೂರನೇ ಅಲ್ಲ, 4ನೇ ಮಾಡೋದಲ್ಲ, ಸಿ ಇಷ್ಟು ಡಿ. ಸೊ ಈ ಟೈಪ್ 4 ಅಂಕಿ ಕೊಟ್ಟು, ಸೊ ನಮಗೆ 4ನೇ ಅನುಪಾತ ಕೇಳಂದ್ರಪ್ಪ. 4ನೇ ಅನುಪಾತ ಏನ್ ಕೇಳಂತೀವಿ, ಏನ್ ಮಾಡ್ತೀರಿ? ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ. ಸಿಂಪಲ್. ಇದು ನಿಮ್ದ ಫಾರ್ಮುಲಾ. ಇದು ಹೆಂಗ್ ಮಾಡೋ ಗೊತ್ತಾನ ನೋಡ್ರಿ, ಎ ಬೈ ಬಿ, ಸಿ ಬೈ ಡಿ ಆಗುತ್ತಾ? ಹೌದು. ಸೊ ಏನಾಗುತ್ತಾ, ನಂಗೆ ಡಿ ಬೇಕಲ್ಲ. ಸೊ ಡಿ ಈ ಕಡೆ ಹೋಗುತ್ತಾ, ಸೊ ಈ ಕಡೆ ಗುಣಾಕಾರ ಆಗುತ್ತಾ, ಬಿ ಇಂಟು ಸಿ ಡಿವೈಡೆಡ್ ಬೈ ಎ. ಇದೆಲ್ಲ ಎಕ್ಸಾಮ್ ಬರೀ ಅವಶ್ಯಕತೆ ಇಲ್ಲ. ಸಿಂಪಲ್ ನಿಮಗೆ ಫಾರ್ಮುಲಾ ಗೊತ್ತಿರ್ಬೇಕು. ಸೊ ಸಿಂಪಲ್ ಫಾರ್ಮುಲಾ ಹಚ್ಬಿಡೋದು. ಏನ? ಫೋರ್ತ್ ಪ್ರಪೋರ್ಷನ್ 4ನೇ ಅನುಪಾತ. ಏನಾಗುತ್ತೆ 4ನೇ ಅನುಪಾತ? ಡಿ ಈಕ್ವಲ್ ಟು ಬಿ ಸಿ ಬೈ ಎ. ಇದು ನಿಮ್ದ ಸಿಂಪಲ್ ಮೆಥಡ್. ಸೊ ಇವು 3 ಕೂಡ ಫಾರ್ಮುಲಾ ಅದಾವ. ಸೊ ಒಂದು ಹಳ್ಳ್ಯಾಗರ ಒಂದ್ ಎಲ್ಲರ ಬುಕ್ನ ಬರ್ಕೊಂಡ್ಬಿಡ್ರಿ ಒಂದ್ ಕಡೆ ಮೂಲ್ಯಾಗ. ಸೊ ನೀವು ಎಕ್ಸಾಮ್ ಹೋಗಕ್ಕಿಂತ ಮುಂಚೆ ರಿವಿಷನ್ ಮಾಡಕ್ಕೆ ಇವೆಲ್ಲ ಯೂಸ್ ಆಗ್ತಾವ. ಸರಿ, ಈಗ ಮುಂದಿನ ಫಾರ್ಮುಲಾ ಇದಾವಲ್ಲ. ಸೊ ಇನ್ನು ಕೆಲವು ಫಾರ್ಮುಲಾ ಆಗಿದ್ರ ಕ್ವಶನ್ ಹೆಂಗ್ ಬಿಡಿಸ್ಬೇಕು ಅನ್ನೋದನ್ನ, ಕ್ವಶನ್ಗಳನ್ನ, ಪ್ರಶ್ನೆಗಳನ್ನ ಏನು ಓದೋರ್ಸ್ ಕೇಳಾರ ಪ್ರಶ್ನೆಗಳ, ಸೊ ಆ ಪ್ರಶ್ನೆ ಬಿಡಿಸ್ಕೊಂತ ನಾವು ಮಾಡ್ಕೊಂತ ಹೋಗೋಣ ಅಂತ. ಸರಿ, ಏನಂದ್ರೆ ಒಳ್ಳೆ ಕ್ವಶನ್ 5.76 ಮತ್ತು 0.88ರ ನಡುವಿನ ಮಧ್ಯ ಅನುಪಾತವನ್ನು ಕಂಡಿದ್ದಾರೆ. ಮಧ್ಯ ಅನುಪಾತ ಫಾರ್ಮುಲಾ ಏನು? ರೂಟ್ ಎಕ್ಸ್ ವೈ. ಹೌದು. ಸೊ ಏನೈತಿ? ಎಕ್ಸ್ ಏನೈತಿ? ಎಕ್ಸ್ 5.76 ಇಂಟು 0.88. ಸೊ ಇದನ್ನ ನೀವು ಗುಣಾಕಾರ ಮಾಡಿ ಇದ್ರ ಸ್ಕ್ವೇರ್ ರೂಟ್ ಕಂಡಿಡಿದ್ರೆ ನಿಮಗೆ ಆನ್ಸರ್ ಬರುತ್ತಾ. ಸೊ ಇದು ನೀವು ಮಾಡ್ರಿ, ಸ್ವಲ್ಪ ಕ್ಯಾಲ್ಕುಲೇಟ್ ಐತಿ. ಸೊ ಕ್ಯಾಲ್ಕುಲೇಟ್ ಮಾಡಿ ಸ್ಕ್ವೇರ್ ರೂಟ್ ಕಂಡಿಡಿದೈತಿ. ಓಕೆ, ಸ್ಕ್ವೇರ್ ರೂಟ್ ಕಂಡಿಡೋದು ಸ್ವಲ್ಪ ಕಷ್ಟ ಐತಿ. ಯಾಕಂದ್ರೆ ದೊಡ್ಡ ಅಂಕಿ ಐತಿ. ಸೊ ಪಾಯಿಂಟ್ ಅದಾವ. ಸೊ ಒಂದು ಆಕ್ಚುಲಿ ಒಂದು ಟ್ರಿಕ್ ಐತಿ. ಸೊ ನಿಮಗೆ 25 ಸ್ಕ್ವೇರ್ ರೂಟ್ ಗೊತ್ತೈತಿ, 5 ಅಂತೇಳಿ. 36 ಸ್ಕ್ವೇರ್ ರೂಟ್ ಗೊತ್ತೈತಿ, 6 ಅಂತೇಳಿ. ಬಟ್ ಅವ್ರು ನಿಮ್ಗೆ 30 ಕೇಳ್ರಪ್ಪ, ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಇದಕ್ಕೊಂದು ಟ್ರಿಕ್ ಐತಿ. ಸೊ ಈ ಟ್ರಿಕ್ ನ ನಿಮ್ಗೆ ಟ್ರಿಕ್ ಅನ್ನೋದ್ರ ಫಾರ್ಮುಲಾ ಐತಿ. ಸೊ ಅದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತಾನಂತ. ಸೊ ಯಾಕಂದ್ರೆ ಇವತ್ತು ಆಲೆ ಒಂದು ಟ್ರಿಕ್ ನ ನಿಮ್ಗೆ ಆಲೆ ಒಂದು ಹೇಳಿನಿ. ಸೊ ಇನ್ನೊಂದು ಟ್ರಿಕ್ ನ ನಿಮ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಸೊ ಅದು ಬಿಟ್ಟು 3 ಟ್ರಿಕ್ ಇರ್ತಲ್ಲ. ಸೊ ಒಂದೇ ಜನ ಇಷ್ಟೊಂದು ಟ್ರಿಕ್ ಆದ್ರೆ ತಲೆಯಾಗ ನೆನ್ಪುಳಿಬೇಕಲ್ಲ ಅವ. ಸೊ ಟ್ರಿಕ್ ಬರೀ ನೋಡೋದಲ್ಲ, ಸೊ ನೆನ್ಪುಳಿಬೇಕಲ್ಲ. ಹಂಗಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ಹೇಳ್ತಾನು. ಸೊ ಇದು ನೀವು ಮಾಡ್ರಿ. ಸೊ ಇದು ಗುಣಾಕಾರ ಮಾಡ್ಕೊಂತ ಸಾಲ್ವ್ ಮಾಡ್ಕೋರಿ. ಸೀದಾ ಮುಂದಿನ ಪ್ರಶ್ನೆ ಓಡುತ್ತ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸರಿ, ಮುಂದಿನ ಪ್ರಶ್ನೆ ಏನೈತಿ? 18 ಮತ್ತು 30ರ ತೃತೀಯ ಅನುಪಾತ ಎಷ್ಟು ಅದಾರ? ಸೊ ತೃತೀಯ ಅನುಪಾತ ಹೆಂಗ್ ಕಂಡು ಹಿಡಿತೀರಿ? ಸಿ ಈಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ. ನಮಗ್ ಸಿ ಕಂಡು ಹಿಡಿಬೇಕು, ಮೂರನೇ ಅನುಪಾತ. ಸೊ ಬಿ ಅಂದ್ರೆ ಏನೈತಿ? ಸೊ 30 ಐತಿ. 30ರ ಸ್ಕ್ವೇರ್ ಹೆಂಗ್ ಬರೀತೀನಿ? 30 ಇಂಟು 30 ಡಿವೈಡೆಡ್ ಬೈ ಎಷ್ಟೈತಿ? 18 ಐತಿ. ಸೊ ಎಷ್ಟು? 6 ಮೂರ್ಲೆ 6 ಐತಿ, 3 30. ಸೊ ಆನ್ಸರ್ ಐತೆ ಬರುತ್ತಾ? ಸೊ ಇದು ನೋಡ್ರಿ, ಸಾಲ್ವ್ ಮಾಡಿಲ್ಲ, ನಾ ಇದು ಬರ್ದಿಲ್ಲ. ಸೊ ಇದು ನೀವು ಪೂರಾ ಸಾಲ್ವ್ ಮಾಡ್ರಿ. ಇದನ್ನ ನೀವು ಬಿಡಿಸ್ರಿ. ಪೂರಾನಲ್ಲಿ ಬರ್ದಿಲ್ಲ, ಯಾಕಂದ್ರೆ ನಿಮಗೆ ಫಾರ್ಮುಲಾನ ಹೇಳಿನಿ. ಸೊ ಫಾರ್ಮುಲಾ ನಿಮಗೆ ಗೊತ್ತೈತಿ. ಸೊ ನೀವು ಸ್ವಂತ ಇದನ್ನ ಬಿಡಿಸ್ರಿ. ಬಿಡಿಸಿ ಕಮೆಂಟ್ನಾಗ ಆನ್ಸರ್ ಹಾಕ್ರಿ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಫೈಂಡ್ ದ ಫೋರ್ತ್ ಪ್ರಪೋರ್ಷನ್.
ಫೈಂಡ್ ದ 4 ಪ್ರೊಪೋರ್ಷನಲ್ ಟು 4a 16 is 81. ಓಕೆ ಕ್ವಶನ್ ತಗೊಟ್ಟಣ ಫೈಂಡ್ ಏನ್ಬೇಕು ಫೈಂಡ್ ಪ್ರೊಪೋರ್ಷನಲ್ ನೋಡ್ರಿ ಕೊಡ್ರಿ ಕ್ವಶನ್ ಬಿಡ್ರಿ 4a 16a ಚತುರ್ಥ ಅನುಪಾತ 81 ಆಗಿದ್ರೆ ಕ್ವಶನ್ ಕನ್ನಡದ ಕರೆಕ್ಟ್ ಐತಿ ಇಂಗ್ಲಿಷ್ ತಪ್ಪೈತಿ ವಾವ್ ವಾಟ್ ನೈಸ್ ಯಾವಾಗೆಲ್ಲ ಕನ್ನಡ ತಪ್ಪಿರ್ತಾವ ಇಂಗ್ಲಿಷ್ ಕರೆಕ್ಟ್ ಇರ್ತಾವ ಇಲ್ಲಿ ಕನ್ನಡ ತಪ್ಪೈತಿ ಇಂಗ್ಲಿಷ್ ಕ್ವಶನ್ ತಪ್ಪೈತಿ ಕನ್ನಡ ಕ್ವಶನ್ ಕರೆಕ್ಟ್ ಐತಿ 4a ಮತ್ತು 16a ಗಳ ಚತುರ್ಥ ಅನುಪಾತ 81 ಆಗಿದ್ದರೆ a ಸ್ಕ್ವೇರ್ ನ ಬೆಲೆ ಕಂಡುಹಿಡಿದಾರ ಏನಂದಾರ 4a 16a 81 ಸೊ ಮೊದಲ ಅನುಪಾತ ಎರಡನೇ ಅನುಪಾತ ಮೂರನೇ ಅನುಪಾತ ಚತುರ್ಥ ಅಥವಾ ನಾಲ್ಕನೇ ಅನುಪಾತ ಕೊಟ್ಟಾರ ಕೊಟ್ಟು ನಮಗ ಏನ ಕಂಡಿಡಿ ಅಂದಾರ ಸೊ ಹೆಂಗ್ ಕಂಡಿಡಿತೀರಿ ಏನ ಸೊ ನಮ್ಗೆ ಏನ್ ಗೊತ್ತೈತಿದ ಬರ್ಕೋದ್ ಗೊತ್ತೈತಿ ನಮ್ಗ ಸೊ ಹಿಂಗ್ ಬರ್ಕೋತೀರಿ ಫಸ್ಟ್ ಬರ್ಕೋಬೇಕಂತ ಏನ್ ರೂಲ್ಸ್ ಇಲ್ಲ ನೀವು ಬರ್ಕೋದನ್ನ ಹಂಗ ಮಾಡ್ತಿರ್ಪ ಅಂದ್ರೆ ನೀವು ಮಾಡ್ಬೋದು ಬಟ್ ನಾನು ನಿಮಗೆ ಸಿಂಪಲ್ ಆಗಿ ತೋರ್ಸತ್ತಿಲ್ಲ ಸೊ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಮಾಡತ್ತೀನಿ ಸೊ ಸಿಂಪಲ್ ಆಗಿ ಇದನ್ನ ಮಾಡ್ರಿ 4 ಒಂದೇ 4 4 ಹೌದು ಸೊ ಕಡೆ a ಸ್ಕ್ವೇರ್ ಗುಣಾಕಾರ ಆಗುತ್ತಾ a ಸ್ಕ್ವೇರ್ ಈಕ್ವಲ್ ಟು 81 ಈ ಕಡೆ ಇರಿ ಈ ಕಡೆ ಮ್ಯಾಲ ಹೋಗುತ್ತಾ ಸೊ ಈಗ 4 ಕಡೆ ಗೊತ್ತಾ ಕೆಳ ಬರ್ತಾ ಭಾಗಾಕಾರ ಆಗುತ್ತಾ ಸೊ ನಂಗೆ ಸಿಕ್ತಲ್ಲ a ಸ್ಕ್ವೇರ್ ಈಕ್ವಲ್ ಟು 81/4 ಸಿಕ್ತ ಆನ್ಸರ್ ಇದು a ಸ್ಕ್ವೇರ್ ಇದೆ ಆಕ್ಚುಲಿ ಅಂದ್ರೆ ಸ್ವಲ್ಪ ಇದನ್ನ ಟೈಪಿಂಗ್ ಮಾಡೋಕೆ ಸ್ವಲ್ಪ ಭಾಳ ಈಜಿ ಇದಿಲ್ಲ ಸೊ ಬಡ ಟೈಪ್ ಮಾಡ್ಬಿಟ್ಟಿರ್ತೀನಿ ಅದನ್ನ ನಿಮ್ಮ ಇದಾಗಿರುತ್ತಾ ಓಕೆ 81/4 ಐತಲ್ಲ ಓಕೆ ಇಲ್ಲ ಸೊ ನೋಡ್ರಿ ಇದು ಹೆಂಗಿದ್ರೆ ನಂಗೆ ಡೆಸಿಮಲ್ ಆನ್ಸರ್ ಡೆಸಿಮಲ್ ಬರುತ್ತಾ ಸೊ ಡೆಸಿಮಲ್ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಸೊ ಇದೊಂದೇ ಆನ್ಸರ್ ಆಗುತ್ತಾ ಸೊ ಸಿಂಪಲ್ ಟೇಕ್ ಹಾಕೋದು ಮುಂದೆ ಓದ್ತೀನಿ ಬಟ್ ಭಾಗಾಕಾರ ಮಾಡ್ಬಿಡ್ಲಿ ಅನ್ಬೇಕಾರೆ 4 20 80 1 ಉಳಿಯುತ್ತಾ 10 ಆಗುತ್ತಾ 4 2 8 4 5 20 ಸೊ ನೀವು ಗುಣಾಕಾರ ಮಾಡ್ರಿ ಹಂಗಾರ ಮಾಡ್ರಿ ಎಲ್ಲ ಬರೋದು ಒಂದೇ ಸೊ ಆನ್ಸರ್ ಬಂತು ಟೇಕ್ ಹಾಕ್ರಿ ಮುಂದೆ ಹೋಗ್ರಿ ಸೊ 4ನೇ ಅನುಪಾತ ಕೊಟ್ಟಾರ ಬಟ್ ನೋಡ್ರಿ ಕ್ವಶನ್ ಟೆಕ್ನಿಕ್ ಸೇಮ್ ಐತಿ ಬಟ್ ಕ್ವಶನ್ ಅಪ್ರೋಚ್ ಮಾಡೋದು ಹೆಂಗ್ ನೋಡ್ರಿ ಅಲ್ಲಿ ಕ್ವಶನ್ ಏನ್ ಮಾಡಿದ 4ನೇ ಅನುಪಾತ ಕೊಟ್ಟ ಒಂದ್ ಯಾವ್ದೋ ಅಂಕಿತ ಸ್ವಲ್ಪ ಅದನ್ನ ಎ ಕೊಟ್ಟ ಆ ಅಂಕಿನ ಕಂಡಿಡಿಯದ ಸೊ ಆ ಟೈಪ್ ನಿಮ್ಗೆ ಕೊಟ್ರ ನಿಮಗೆ ಎಕ್ಸಾಮ್ ಬಿಡ್ಸಾಕ ಬಂದಿರ್ಬೇಕು ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಮುಂದಿನ ಪ್ರಶ್ನೆ ಏನೈತಿ XY is equal to ಓಕೆ ಈ ಪ್ರಶ್ನೆ ಒಳಗೆ ಏನೈತಿ ನಮಗೆ x/y ಕೊಟ್ಟಾರ ಸೊ x/y 4:5 ಐತಿ y/10 ಐತಿ 17 ಐತಿ XYZ ಕೇಳ್ಯಾರ ಓಕೆ ಕನ್ನಡ ಸೇಮ್ ಪ್ರಶ್ನೆ ಐತಿ ಸೊ ಏನ್ ಮಾಡ್ರಿ ಗೊತ್ತನ ಸೊ ಇದನ್ನ ಮಾಡಕ್ ನಿಮ್ಗೆ ಸಿಕ್ಕಾಪಟ್ಟೆ ಫಾರ್ಮುಲಾ ಅದಾವ ಸೊ ಅದ್ರ ಎರಡು ಮೆಥಡ್ ಹೇಳ್ತೀನಿ ನಾನು ನಿಮ್ಗೆ ಸೊ ಈಸಿ ಅನ್ನೋದ ಸೊ ನನ್ನ ಮೆಥಡ್ ಫಸ್ಟ್ ಹೇಳ್ತೀನಿ ಸೊ ನಾ ಯಾವ ಟೈಪ್ ಬಿಡಿಸ್ತೀನಿ ಸೊ ನಾ ಎಕ್ಸಾಮ್ ದಾಗ ಕೂತಿನ ಪಾಯ್ಗ ಸೊ ನಾ ಯಾವ ಟೈಪ್ ಬಿಡಿಸ್ತೀನಿ ಅನ್ನೋದು ನಿಮ್ಗೆ ಫಸ್ಟ್ ಹೇಳ್ತೀನಿ ನೋಡ್ರಿ XYZ ಹಿಂಗ್ ಬರ್ಕೋತೀನಿ ರೇಷಿಯೋಗಳನ್ನ XY ಅಂದ್ರೆ ಎಷ್ಟು 4 5 YZ ಅಂದ್ರೆ ಎಷ್ಟು 10 7 ನಾ ಏನ್ ಮಾಡ್ತೀನಿ ಸೊ y ಗೊತ್ತೈತಲ್ಲ ಸೊ y ಎಷ್ಟೈತಿ 5 ಐತಿ 10 ಐತಿ ಸೊ ನನಗೆ y ಎರಡು ಕಡೆ ಸಮ ಇರ್ಬೇಕಲ್ಲ ಸೊ y ಅವತ್ತು ಸಮಾನ ಒಂದೇ ವ್ಯಾಲ್ಯೂ ಸೇಮ್ ಇರ್ಬೇಕಲ್ಲ ಸೊ ಹಂಗಾಗಿ ಏನ್ ಮಾಡ್ತೀರಿ ಇವತ್ತನ ಸೊ ಈಗ ಇದೇನೈತಲ್ಲ 4 5 ಸೊ ಈ 5 10 ಸಮ ಮಾಡ್ಕೊತೀರಿ 5 10 ಯಾವಾಗ ಸಮ ಆಗುತ್ತಾ ಸೊ 5ಕ್ಕೆ 2 ಗುಣಿಸಿ ಸಮ ಆಗುತ್ತಾ ಸೊ ಯಾವತ್ತು ನಾವು ನಂಬರ್ ಗುಣಿಸಕ್ ತಗೊಳ್ರಿ ಈಗ 1/2 ಅಂತ ರೇಷಿಯೋ ಐತೆ ತಿಳ್ಕೊರಿ ಸೊ ಯಾವತ್ತು ನಿಮ್ಗ ಈ 1 2ಕ್ಕೆ 2ರಿಂದ ಗುಣಿಸ್ರಿ ಅಥವಾ 2 ಕಡೆ ಒಂದೇ ಕಡೆ ಗುಣಿಸಂಗಿಲ್ಲ ಸೊ ಯಾವುದೇ ಒಂದು ಸಂಖ್ಯೆನ ಗುಣಾಕಾರ ಮಾಡ್ರಿ ಅಥವಾ ಯಾವುದೇ ಒಂದು ಸಂಖ್ಯೆನ ಭಾಗಾಕಾರ ಮಾಡ್ರಿ ಸೊ ನೀವು ಮಾಡ್ರ ನಿಮ್ಗೆ ಬರುವಂತ ಏನು ಅನುಪಾತ ಬರುತ್ತಲ್ಲ ಸೊ ಅನುಪಾತ ಮುಖ್ಯ ಅನುಪಾತ ಸಮಾನವಾಗಿರುತ್ತ ಸೊ ಯಾವುದೇ ಒಂದು ಸಂಖ್ಯೆನ ಮೇಲೆಗೆ ಕೆಳಗೆ ಎರಡು ಅನುಪಾತ ಗುಣಿಸ್ರಿ ಅಥವಾ ಕೂಡಿಸ್ರಿ ಅಥವಾ ಏನೋ ಕೂಡಿಸೋದಿಲ್ಲ ಗುಣಾಕಾರ ಭಾಗಾಕಾರ ನೀವು ಮಾಡ್ರೆ ಬರುವಂತ ಅನುಪಾತ ಸೇಮ್ ಆಗುತ್ತಾ ಸೊ ಆ ಟೈಪ್ ಇಲ್ಲಿ ಏನಾಗುತ್ತಾ ಇದಕ್ಕೂ ಇಂಟು 2 ಇದಕ್ಕೂ ಇಂಟು 2 ಆಗುತ್ತಾ 4 8 5 2 ಕಡೆ ಸೇಮ್ ಐತಿ ಸೊ 7ಕ್ಕೆ ಇನ್ನೂ ವ್ಯತ್ಯಾಸ ಇಲ್ಲ ಸೊ ಬಂತು ಸೊ ನೋಡ್ರಿ ಸಿಂಪಲ್ ಐತಿ ಲಾಜಿಕ್ ಇಷ್ಟು ಮಾಡ್ತೀರಿ ಟಿಕ್ ಹಾಕ್ತಿರಿ ಮುಂದೆ ಹೋಗ್ತೀರಿ ಇಲ್ಲ ನನಗೆ ಫಾರ್ಮುಲಾ ಬೇಡ ನಂಗೆ ಈಸಿ ಟ್ರಿಕ್ ಬೇಡ ನನಗೆ ಸ್ವಲ್ಪ ಲೆಕ್ಕ ಮಾಡಬೇಕು ನಾ ಟಫ್ ಬೇಕಂದ್ರೆ ನೋಡ್ರಿ ಇನ್ನೊಂದು ತೋರಿ ಇದಕ್ಕೆ ಯೂನಿವರ್ಸಲ್ ಮೆಥಡ್ ಅಂತಾರ ಯೂನಿವರ್ಸಲ್ ಅಂದ್ರೆ ಏನೋ ಅಂತಾರ ಮೆಥಡ್ ನಂಗೆ ಹೆಸರು ನೆನಪರಾಗಿಲ್ಲ ಯಾಕಂದ್ರೆ ಮೆಥಡ್ ಹೆಸರು ಇಂಪಾರ್ಟೆಂಟ್ ಇಲ್ಲ ಮೆಥಡ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಅವ್ರ ಪ್ರಕಾರ ಏನ್ ಮಾಡ್ಬೋದನ XYZ ಬರ್ಕೋಬೇಕಂತ 4 5 10 7 ಬರಿಬೇಕಂತ ಸೊ ಇಲ್ಲಿ ಏನೈತಿ ಇದನ್ನ ಸೇಮ್ ಬರ್ಕೋಬೇಕಂತ ಇದನ್ನ ಸೇಮ್ ಬರ್ಕೋಬೇಕಂತ ಈಗ ಎಲ್ಲ ಗುಣಾಕಾರ ಮಾಡ್ಬೇಕತ್ತಿ ಅವ್ನ ಅಲ್ಲ ಎಷ್ಟು ಮಾಡೋದು ನಾವೆಲ್ಲ ಇಷ್ಟೆಲ್ಲ ಗುಣಾಕಾರ ಮಾಡು ಭಾಗಾಕಾರ ಮಾಡು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತೆ ನಮಗ ಆಯ್ತಲ್ಲ ಇವತ್ತು 7 5 35 ಸೊ ಇದನ್ನ ಏನ್ ಮಾಡೋದು ಸಿಂಪ್ಲಿಫೈ ಮಾಡ್ಬೇಕು ಈಗ ಮತ್ತೆ ಎಷ್ಟಾಗುತ್ತಾ 5 8 40 5 10 50 5 7 35 ಸಿಂಪಲ್ ಸೊ 8 10 ನೋಡ್ರಿ ಮತ್ತೆ ಆನ್ಸರ್ ಬಂತು ಇಲ್ಲಿ ಏನ್ ಮಾಡಿದ್ವಿ ನಾವು ಮೊದಲು ಅದ್ರ ಸಮ ಬರ್ಕೊಂಡ್ವಿ ಆಮೇಲೆ ಗುಣಾಕಾರ ಮಾಡಿದ್ವಿ
ಆಮೇಲೆ ಇದನ್ನ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿದ್ವಿ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತಿ ಇಲ್ಲಲ್ಲ. ನನ್ನ ಎಂತ ಚಂದ ನೋಡ್ರಿ, ಎಷ್ಟು ಚಂದ ಫಾರ್ಮುಲಾ ಐತಂದ. ಸೊ ಇಷ್ಟು ಚಂದ ಫಾರ್ಮುಲಾ ಬಿಟ್ಟು ಅವ್ರ ಫಾರ್ಮುಲಾ ಐತತ್ತ ಏನೋ ಹೋಗ್ಬಿಡ್ರಿ. ಸರ್ ಇನ್ನೊಂದು ಫಾರ್ಮುಲಾ ಹೇಳಿ ನಾನು ನಿಮಗ. ಇನ್ನೊಂದು ಫಾರ್ಮುಲಾ ಬ್ಯಾಡ್ ಅನ್ಸುತ್ತಲ್ಲ, ಬ್ಯಾಡ್ ಅನ್ಸುತ್ತಲ್ಲ. ಇನ್ನೊಂದು ಫಾರ್ಮುಲಾ ಹೇಳ್ಬಿಡ್ತೀನಿ ನೋಡ್ರಿ. ಇನ್ನೊಂದು ಫಾರ್ಮುಲಾ ಪ್ರಕಾರ ಹಿಂಗ್ ಬರ್ಕೋಬೇಕತ್ತ, 4 5 10 7. ಈ ಗುಣಾಕ ಹಿಂಗ್ ಗುಣಾಕಾರ ಮಾಡ್ಬೇಕಂತ ಫಸ್ಟ್, ಆಮೇಲೆ ಹಿಂಗ್ ಗುಣಾಕಾರ ಮಾಡ್ಬೇಕಂತ, ಆಮೇಲೆ ಹಿಂಗ್ ಗುಣಾಕಾರ ಮಾಡ್ಬೇಕಂತ ತಿಳಿತು. ಮೊದಲು ಹಿಂಗ್ ಗುಣಾಕಾರ, ಮೊದಲು ಹಿಂಗ್ ಗುಣಾಕಾರ, ಆಮೇಲೆ ಹಿಂಗ್ ಗುಣಾಕಾರ. 4 10 40, 10 5 50, 7 5 35. ಸೊ ನೋಡ್ರಿ ಸೇಮ್ ಅಲ್ಲೇನ್ ಬಂದಿತ್ತಲ್ಲ ಅದೇ ಬಂತು ಇಲ್ಲಿ ಕೂಡ. ಏನ್ ಮಾಡ 5 8 40, 5 10 50, 5 7 35. ಸೊ ನೋಡ್ರಿ ಮತ್ತು ಸಿಂಪ್ಲಿಫೈ ಮಾಡೋದು ಮಾಡ್ರಿ. ನನ್ನ ಮೆಥಡ್ ನೋಡ್ರಿ ಸಿಂಪಲ್ ಐತ್ಲೆ. ಸೊ ಏನು ಗುಣಾಕಾರಲ್ಲ ಭಾಗಲ್ಲ, ಸಿಂಪಲ್ ಬಂತು, ಸಿಂಪಲ್ ಟೆಕ್ಕಾಗಿ ಹೋದ್ನಿ. ಸೊ 3 ಮೆಥಡ್ ಹೇಳಿನಿ, ನಿಮಗೆ ಯಾವ ಮೆಥಡ್ ಈಸಿ ಅನ್ಸುತ್ತೆ ಆ ಮೆಥಡ್ ಬಳಸ್ರಿ. ಒಟ್ಟು ಎಕ್ಸಾಮ್ದಾಗ ಹೋಗಿ ಕೂತಾಗ ಬಿಡಿಸ್ರಿ, ಬರ್ರಿ ಆರಾಮ್ ಖುಷಿಲಿ ಅಷ್ಟು ಸಾಕು. ಮುಂದಿನ ಪ್ರಶ್ನೆ ಐತಿ, 3 ಪೆನ್ ತಗೋಬೇಕಲ್ಲ. 3 ಸಂಖ್ಯೆಗಳ ಮೊತ್ತ 339, 1ನೇ ಮತ್ತು 2ನೇ ಸಂಖ್ಯೆ ಅನುಪಾತ 3 7 ಮತ್ತು 2ನೇ ಹಾಗೂ 3ನೇ ಸಂಖ್ಯೆ ಅನುಪಾತ 5 9 ಆಗಿದ್ದರೆ 2ನೇ ಸಂಖ್ಯೆ ಯಾವುದು? ಏನೈತಿ ನೋಡ್ರಿ, 3 ಸಂಖ್ಯೆ ಒಟ್ಟಲ್ಲ. ಸೊ ನೋಡ್ರಿ XYZ ಅನ್ಕೋರಿ ಪದಗಳು 1 2 3 ಅನ್ಕೋರಿ, 2 3 ಐತಿ. ಸೊ ಮೊದಲನೇ ಈಗ 3 7 ಐತಿ, ಆಮೇಲೆ 5 9 ಐತಿ. ಸೊ ಆಗಲೇ ಮಾಡಿನಲ್ಲ ನೀವು, ಇಲ್ಲಿ 5 ಇಲ್ಲಿ 5 ಇಲ್ಲಿ 7 ಬರ್ಕೊಂಡು ಮಾಡ್ಬೋದು. ಹೆಂಗ್ ಮಾಡ್ತೀರಿ ನೀವು? ಯಾವ ಟೈಪ್ಲೆ? ಈ ಟೈಪ್ ಬೇಕೋ, ನನ್ ಟೈಪ್ ಬೇಕೋ, ನಿಮ್ಗೆ ಯಾವ ಮೆಥಡ್ ಬೇಕು? ಸೊ ನನ್ ಮೆಥಡ್ ಮಾಡೋಣ ಅಂತ ಫಸ್ಟ್. ಏನ್ ಈಗ ಮೊದಲು ನೋಡ್ರಿ, ಇದು ಲೆಕ್ಕ ಬಿಡ್ರಿ, ಇದೆಲ್ಲ ಹೇಳ್ಯಾರಲ್ಲ. ಸೊ ಲೆಕ್ಕಕ್ಕೆ ಏನ್ ಮಾಡ್ಕೋತಾನ, ಮೊದಲ 3 ರೇಷಿಯೋ ಸಮ ಆಗ್ಬೇಕು. ಸೊ ರೇಷಿಯೋ ಸಮ ಮಾಡ್ಕೋಬೇಕಲ್ಲ ಫಸ್ಟ್. ಸೊ ಎರಡನ್ನೂ ಸಮ, ಈ y 2 ಕಡೆ ಐತಿ. ಸೊ ಎರಡನ್ನೂ ಸಮ ಮಾಡ್ಕೋತೀನಿ. ಸಮ ಹೆಂಗ್ ಮಾಡ್ಕೋತೀನಿ? ಇದಕ್ಕೆ 7 ಗುಣಿಸ್ತೀನಿ, ಇದಕ್ಕೆ 5 ಗುಣಿಸ್ತೀನಿ, ಸಮ ಹಾಕವಿಲ್ಲ. 7 5 35 ಆಗುತ್ತಾ, 5 7 35 ಆಗುತ್ತಾ. ಸೊ ಇಲ್ಲೂ ಕೂಡ 5 ಗುಣಿಸ್ಬೇಕು, ಇಲ್ಲಿ 7 ಮಾಡುತ್ತೆ, ಇಲ್ಲೂ ಕೂಡ 7 ಗುಣಿಸ್ಬೇಕು. ಸೊ ನಿಮಗೆ ಈ ಮೆಥಡ್ ಬೇಡದ್ರೆ ಇನ್ನೊಂದು ಮೆಥಡ್ ಹೇಳ್ಬೋದು ಅಂತ ಹೇಳ್ತೀನಿ. 5 3 15, 7 5 35, 9 7 63. ಬಟ್ ಇಲ್ಲಿ ನಿಮ್ಗೆ ಸೊ ಇನ್ನೊಂದು ಮೆಥಡ್ ಇತ್ತಲ್ಲ, 3 7 5 9. ನೋಡ್ರಿ 5 3 15, 5 7 35, 9 7 63. ನೋಡ್ರಿ ಇಲ್ಲಿ ನಿಮ್ಗೆ ಈ ಮೆಥಡ್ ಈಸಿ ಆಯ್ತು, ಅಲ್ಲಿ ಆ ಮೆಥಡ್ ಈಸಿ ಇತ್ತು. ಸೊ ಇಲ್ಲಿ ಈ ಮೆಥಡ್ ಈಸಿ ಐತಿ. ಸೊ ಹಂಗ ಒಂದೊಂದು ಕ್ವಶನ್ಗೆ ಒಂದೊಂದು ಮೆಥಡ್ ಈಸಿ ಆಗುತ್ತಾ. ಸೊ ನೀವು ಯಾವ್ದಾಗ್ತೀರಿ, ಏನ್ ಮಾಡ್ತೀರಿ ಇಂಪಾರ್ಟೆಂಟ್, ಒಟ್ಟು ಸಾಲ್ವ್ ಮಾಡೋದು ಇಂಪಾರ್ಟೆಂಟ್. ನೀವು ಸ್ಪೀಡ್ ಆಗಿ ಮಾಡ್ತೀರ ಅಂತ ತಿಳ್ಕೊರಿ, ನಿಮ್ಮದ್ ಲೆಕ್ಕ ಮಾಡೋ ಏನ್ ವಿಧಿ ಐತಲ್ಲ, ಸೊ ಅದು ಫಾಸ್ಟ್ ಆಗಿತ್ತಂದ್ರ ನೀವು ಹೆಂಗ ಮಾಡಿದ್ರು ಕೂಡ ಸಾಲ್ವ್ ಆಗುತ್ತಾ. ಸೊ ನೀವು ಹೆಂಗ್ ಬೇಕಾ ಮಾಡೋದು. ಸೊ ನಂಗೆ ರೇಷಿಯೋ ಸಿಕ್ಕಲ್ಲ, ಸೊ ನಾ ಎಲ್ಲ ಕೊಡಿಸ್ತೀನಿ ನೋಡ್ರಿ ರೇಷಿಯೋಗಳನ್ನ. ಎಷ್ಟಾಗುತ್ತೆ ನೋಡ್ರಿ, 11 50 51 110 100 110 110 113. ಸೊ 113 ಆಗುತ್ತಾ. ಸೊ 3 ಕೊಡಿಸಿದ್ರ ಸೊ ನಮ್ಗೆ ರೇಷಿಯೋ ಅದಾವ. ಸೊ ರೇಷಿಯೋ ಅಂದ್ರೆ ಏನು, ಸಿಂಪ್ಲಿಫೈ ಮಾಡಿರ್ತಾರ, ಸಿಂಪ್ಲಿಫೈ ಮಾಡ್ಕೊಟ್ಟಿರ್ತಾರಲ್ಲ. ಸೊ ಸಿಂಪ್ಲಿಫೈ ಮಾಡ್ಕೊಟ್ಟಾಗ ಯಾವ್ದು ನಂಬರ್ ಗುಣಿಸಿರ ನಮ್ಗೆ ಒರಿಜಿನಲ್ ಅಂಕಿ ಸಿಗುತ್ತಾ. ಸೊ ಹಂಗಾಗಿ 113x ಅನ್ಕೋಣ ಅಂತ ಅನ್ಕೊಂಡ ಎಷ್ಟೈತಿ ಅದು ಮೊತ್ತ, 331 ಮೊತ್ತ ಐತಿ. ಸೊ 113x ಇಷ್ಟ ಐತಿ. ಸೊ 1x ನ ಮೊತ್ತ ಎಷ್ಟು? 113 3 ಆಗುತ್ತಾ. ಸೊ 1ರ ಬೆಲೆ 3 ಆಗುತ್ತಾ. ಸೊ ಹಂಗಂದ್ರ ಏನ್ ಕೇಳ್ಯಾರ ಈಗ ಅವ್ರ? 2ನೇ ಸಂಖ್ಯೆ ಕೇಳ್ಯಾರ. ಸೊ 2ನೇ ಸಂಖ್ಯೆ ಎಷ್ಟು? 35 ಐತಿ. ಸೊ 35x ಐತಲ್ಲ. ಸೊ 35x ಅಂದ್ರೆ ಏನು? ಸೊ x ಅಂದ್ರೆ ಎಷ್ಟು? 2. ಸೊ x ಅಂದ್ರೆ 3 ಐತಲ್ಲ. ಸೊ 35 × 3 ಮಾಡ್ರಿ, ಎಷ್ಟು ಬರುತ್ತಾ? 35 2 70 71 31 100 100 105. ಸೊ 105 ನಿಮಗೆ ಆನ್ಸರ್ ಬರುತ್ತೆ. ಸಿಂಪಲ್ ಟಿಕ್ ಹಾಕ್ತಿರಿ, ಸಿಂಪಲ್ ಐತಿ. ಮುಂದಿನ ಕ್ವಶನ್ಗೆ ಹೋಗ್ತೀರಿ. ಸಿಂಪಲ್ ಎಲ್ಲ ಸೇಮ್ ಕ್ವಶನ್, ಲಾಜಿಕ್ ಸೇಮ್ ಇರ್ತಾವ. ಸೊ ನೋಡ್ರಿ ಮೊದ್ಲಿಗೆ ಏನ್ ಮಾಡಿದ್ವಿ, ಮೀನ್ ಪ್ರಪೋರ್ಷನ್, ಥರ್ಡ್ ಪ್ರಪೋರ್ಷನ್, ಫೋರ್ತ್ ಪ್ರಪೋರ್ಷನ್, ಆಮೇಲೆ 3 ರೇಷಿಯೋ ಕಂಡು ನೋಡಿದ್ವಿ. ಸೊ 3 ರೇಷಿಯೋ ಕಂಡಿಡಿದ 3 ಮೊತ್ತ ಕೊಟ್ರೆ ಹೆಂಗ್ ಮಾಡೋಕ್ ನೋಡಿದ್ವಿ. ಸೊ ಈಗ ಏನ್ ನೋಡೋಣ ಅಂತ, ಕಾಯಿನ್ದು. ಸೊ ಈ ಕಾಯಿನ್ ಏನೈತಿಲ್ಲ ಕ್ವಶನ್ಸ್, ಸೊ ಬಾರಿ ಈಸಿ ಇರ್ತಾವ, ಸ್ವಲ್ಪ ಟ್ರಿಕ್ಕಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾ ಕೆಲವೊಮ್ಮೆ. ಸೊ ಕನ್ಫ್ಯೂಸ್ ಆಗಬಾರ್ದು ನೀವು ಯಾವತ್ತು. ಸೊ ನಾ ಹೇಳ್ತೀನಿ ನೋಡ್ರಿ, ಕನ್ಫ್ಯೂಸ್ ಆಗಲ್ದಂಗೆ. ಈಗ ಏನಂದಾರ, ಒಂದು ಚೀಲ ಐತಿ, ಚೀಲ್ನಾಗ 1 ರೂಪಾಯಿ ಐತಿ, 50 ಪೈಸೆ ಐತಿ, 25 ಪೈಸೆ ಐತಿ. ಅವ ನಾಣ್ಯಗಳ 5 6 8ರ ಅನುಪಾತದಾಗ ಅದಾವ. ಒಟ್ಟು ಮೊತ್ತ 420 ಐತಿ. ಆಗಿದ್ದರೆ 50 ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟು ಅಂದಾರ. ಸೊ ನೋಡ್ರಿ ಹೆಂಗ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಹೊಂಟಿನ, ಎಷ್ಟು ಸ್ಟೆಪ್ ಬೈ ಸ್ಟೆಪ್. ಸೊ ನಾವು ಮೊದ್ಲಿಗೆ ಏನ್ ಮಾಡಿಲ್ಲ, ಅದರಿಂದ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ, ಅದರಿಂದ ಈಗ ಹಿಂದಿನ ಮಾಡಿಲ್ಲ, ಅದರಿಂದ ಈ ಕ್ವಶನ್ ಸಾಲ್ವ್ ಆಗುತ್ತೆ ನನಗ. ನೋಡ್ರಿ ಯಾವತ್ತಿಗೆ ನಾನು ನಿಮ್ಗೆ ಫಸ್ಟ್ ಏನ್ ಹೇಳಿದ್ದೆ, ಯಾವ ಕೊಟ್ರ 1 ರೂಪಾಯಿ 50 ಪೈಸೆ
25 ಪೈಸೆ ನಾ ಸ್ಟಾರ್ಟಿಂಗ್ ಹೇಳಿದ್ದೆ. ಸೊ ಈಗ ನೋಡ್ರಿ ಇದು 1 ರೂಪಾಯಿದಾಗ ಐತಿ, ಇವು ಪೈಸೆದಾಗ ಅದಾವ. ಸೊ ನಾವು ಯಾವತ್ತೇನ್ ಮಾಡ್ಬೇಕು, ಮೂರು ಒಂದೇ ವ್ಯಾಲ್ಯೂದ ಮಾಡ್ಕೋಬೇಕು. ಸೊ ನಾವು ಮೂರನ್ನು ಕೂಡ ರೂಪಾಯಿದಾಗ ಮಾಡ್ಕೋಬೇಕು, ಯಾಕಂದ್ರೆ ಬೇರೆ ಬೇರೆ ಇರ್ಬಾರ್ದಲ್ಲ, ಒಂದೇ ಎಸ್ ಯೂನಿಟ್ ಇರ್ಬೇಕಲ್ಲ. ಸೊ ಮೂರು ಒಂದೇ ಮಾಡ್ಕೋರಿ, 1 ರೂಪಾಯಿ ಆಗುತ್ತಾ. ಇದನ್ನ ರೂಪಾಯಿದಾಗ ಮಾಡ್ಕೋರಿ, 0.5 ಆಗುತ್ತಾ. ಸೊ ಇದು ಎಷ್ಟಾಗುತ್ತಾ, 0.25 ಆಗುತ್ತಾ. ಹೌದು. ಸೊ ರೇಷಿಯೋ ಕೊಟ್ಟಾರಲ್ಲ, ಇವ 5 ಅದಾವ, ಇವ 6 ಅದಾವ, ಇವ 8 ಅದಾವ. ಸೊ ಎಷ್ಟಾಗುತ್ತಾ ಹಂಗಂದ್ರ 5 ಆಗುತ್ತಾ, 3 ಆಗುತ್ತಾ, 2 ಆಗುತ್ತಾ. ಸೊ ನೋಡ್ರಿ ಇಷ್ಟಿಷ್ಟು ಅದಾವ. ಸೊ ಯಾವ್ದು ನಂಬರ್ ಗುಡಿಸಿರ್ತಾರ, ಸೊ ಗುಣಾಕಾರ ಇದು ಮಾಡ್ಕೊಂಡ್ಬಿಡ್ರಿ. ಸೊ ಮೂರನ್ನು ಕೂಡಿಸ್ರಿ, ಎಷ್ಟಾಯ್ತು, 5 3 8 1 2 10 10x ಆಗುತ್ತಾ. ಸೊ 10x ಅಂದ್ರೆ ಎಷ್ಟು, 420. ಹೌದು. ಸೊ ಎಕ್ಸ್ ಅಂದ್ರೆ ಎಷ್ಟು, 10ರ ಬೆಲೆ ಇಷ್ಟು 420 ಐತಿ, 1ರ ಬೆಲೆ 42 ಆಗುತ್ತಾ. ಸೊ ನನಗೆ ಏನ್ ಬೇಕಾಗಿತ್ತು ಈಗ, ಎಷ್ಟು ಕಾಯಿನ್, 50 ಪೈಸೆ ಕೊಂಡ್ಬೇಕು. ಸೊ 50 ಐತಿ. ಸೊ 3x ಐತಲ್ಲ, ಸೊ 3x ಏನೈತಲ್ಲ, ಸೊ 42ಕ್ಕ 3ರಿಂದ ಗುಣಿಸ್ರಿ, ಏನ್ ಬಂತು, 3 2 6 3 2. ಇದು ಉತ್ತರನಪ್ಪ, ಇದು ಉತ್ತರ ಅಲ್ಲ. ಸೊ 50 ಕಾಯಿನ್ಗಳ್ದ ಎಷ್ಟು ಮೌಲ್ಯ ಐತಿ, 50 ಕಾಯಿನ್ ಇರ್ತಾವಲ್ಲ, ಸೊ ಎಲ್ಲ ಕೂಡಿಸಿ ಎಷ್ಟು ರೂಪಾಯಿ ಗೊತ್ತು ಕೇಳಿದ್ರ ಇದು ಆನ್ಸರ್ ಆಗ್ತಿತ್ತು. ಬಟ್ ನಮ್ದೇನೈತಿ, ಸೊ ನಾವ್ ಇಲ್ಲಿ ಏನ್ ಮಾಡ್ಕೊಂಡಿದ್ವಿ, ಸೊ 50 ಪೈಸೆನ 1 ರೂಪಾಯಿ ಮಾಡ್ಕೊಂಡಿದ್ವಲ್ಲ, ಸೊ ರೂಪಾಯಿ ಮಾಡ್ಕೊಂಡಿದ್ವಲ್ಲ. ಸೊ ಏನ್ ಮಾಡಿದ್ವಿ, ಹಂಗ ಏನ್ ಮಾಡ್ಬೇಕು ಈಗ, ಮತ್ತೆ ಪೈಸೆಗೆ ಮಾಡ್ಕೋಬೇಕು. ಸೊ 126 ರೂಪಾಯಿ ಐತಿದ. ಸೊ 126 ರೂಪಾಯಿ ಐತಿ ಅಂದ್ರ ಸೊ ಎಷ್ಟು 50 ಪೈಸೆ ಕಾಯಿನ್ ಅದಾವು. ಸೊ 50 ಪೈಸೆ ಕಾಯಿನ್ ಇದ್ದಾಗ ಸೊ 1 ರೂಪಾಯಿ ಆಗ್ಬೇಕಂದ್ರ 50 ಪೈಸೆವ 2 ಕಾಯಿನ್ ಬೇಕು. 126 ಐತಿ ಅಂದ್ರ ಇಂಟು ಮಾಡ್ರಿ ಎಷ್ಟಾಗುತ್ತಾ, 252 ಆಗುತ್ತಾ. ಸೊ ಒಟ್ಟು 252 50 ಪೈಸಾದು ಕಾಯಿನ್ಗಳು ಇರ್ತಾವ. ಹೌದು, ತಿಳಿತು. ಇಲ್ಲೇನೈತಲ್ಲ, ಸೊ ಇದನ್ನ ಬಂದ 126 ಡಿವೈಡೆಡ್ ಬೈ 0.5 ಮಾಡ್ರಿ, ಅಥವಾ ಇದನ್ನ ಮಾಡ್ರಿ, ಅಥವಾ ಇಲ್ಲಿ ನೋಡ್ರಿ ಅಕಸ್ಮಾತ್ ಇವ್ರೇನ್ರಿ ಇದನ್ನ ಕೇಳಿರಪ್ಪ 25 ಪೈಸೆ ಕೇಳಿ ಅಂತ ತಿಳ್ಕೊರಿ. ಸೊ 42 ಬಂತಿತ್ತಲ್ಲ, 42 84 ಹಾಕಿತ್ತು. ಸೊ ಎಷ್ಟು ಅದಾವ ಇಲ್ಲಿ, 25 ಪೈಸೆ ಆಗ್ಬೇಕಂದ್ರೆ 25 ಪೈಸೆ 1 ರೂಪಾಯಿ ಆಗ್ಬೇಕ್ರೆ 4 ಕಾಯಿನ್ ಬೇಕು. ಸೊ ಇಂಟು 4 ಮಾಡ್ತಿದ್ದೆ, 4 4 16 30 ಆಗ್ತಿತ್ತು. ಸೊ ನಂಗೆ ಕೇಳಿರೋ ಕ್ವಶನ್ ಐತಿ 250 ಪೈಸೆ ಐತಿ. ಸೊ 250 ಆನ್ಸರ್. ಸೊ ಆಪ್ಷನ್ ನೋಡ್ರಿ, ಆಪ್ಷನ್ ತಪ್ಪದವ, ಸಿಂಪಲ್, ಏನು ಮಾಡಕ್ ಬರಂಗಿಲ್ಲ. ಆನ್ಸರ್ 252, ಅದ್ರಗಿಂತ ಡೌಟ್ ಇಲ್ಲ. ಸೀದಾ ಮುಂದಿನ ಕ್ವಶನ್ ಹೋಗೋಣ ಅಂತ. ಸೊ ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ. ಸೊ ಗೊತ್ತಾಯ್ತಲ್ಲ ಹೆಂಗ್ ಸಾಲ್ವ್ ಮಾಡ್ಬೇಕಂತ್ರಿ. ಸೊ ಮುಂದಿನ ಪ್ರಶ್ನೆ ಏನೈತಿ, ಎ ಮತ್ತು ಬಿ ಆದಾಯದ ಅನುಪಾತ 4:3. ಸೊ ಎ ಮತ್ತು ಬಿ ಆದಾಯ ಕೊಟ್ಟಾರ, ಅವ್ರ ಆದಾಯ ಏನೈತಿ 4 3 ಐತಿ. ಸೊ ಖರ್ಚಿನ ಆದಾಯ ಕೊಟ್ಟಾರ 3 2 ಐತಿ. ತಲಾ 6 ರೂಪಾಯಿ ಉಳಿಸ್ತಾರಂತ. ಏನ ಆದಾಯ ಕೇಳ್ಯಾರ, ಬರ್ಕೋರಿ. ಒಂದ್ ಲಾಜಿಕ್ ಮೊದಲು ಗೊತ್ತೈತಿ ನಿಮ್ಗ, ಆದಾಯ ಅಂದ್ರೆ ಏನು. ಆದಾಯ ಅಂದ್ರೆ ಏನಪ್ಪ, ಪಗಾರ ಬರ್ತೈತಿ, ಅದ ಆದಾಯ. ಸೊ ಪಗಾರ ನೀವ್ ಏನ್ ಮಾಡ್ತೀರಿ, ಪಗಾರ ಅಂದ್ರೆ ಏನು. ಸೊ ಅಂದ್ರೆ ಇಲ್ಲಿ ಇದ್ರ ಪ್ರಕಾರ ಏನಂದಾರ ನೋಡ್ರಿ, ಉಳಿಕೆ ಖರ್ಚು. ಸೊ ಖರ್ಚು ಅಥವಾ ವೆಚ್ಚ ಪ್ಲಸ್ ಉಳಿಕೆ. ಹೌದು, ಖರ್ಚು ಪ್ಲಸ್ ಉಳಿಕೆ ಅಂದ್ರೆ ಮೇಲೆ ಆದಾಯ. ಮತ್ತ ಇದ್ರ ಏನ್ ಡೌಟ್ ಇಲ್ಲ, ಹೌದಲ್ಲ. ಸೊ ಆದಾಯ ಅಂದ್ರ ಖರ್ಚು ಪ್ಲಸ್ ಉಳಿಕೆ. ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆನ್ಸ್ ಪ್ಲಸ್ ಸೇವಿಂಗ್ಸ್. ಹೌದು. ಸೊ ನೋಡ್ರಿ, ಈಗ ನಾವು ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಸೊ ಇನ್ಕಮ್ ಏನೈತಿ, ಇವ್ರು ಎ ಮತ್ತೆ ಬಿ ಬರ್ದಾರ. ಇನ್ಕಮ್ ಎಷ್ಟೈತಿ, 4:3 ಐತಿ. ಎಕ್ಸ್ಪೆನ್ಸ್ ಎಷ್ಟೈತಿ, 3 2 ಐತಿ. ಉಳಿಕೆ ಎಷ್ಟೈತಿ, ಓಕೆ, ಇದಕ್ಕೆ ಮೈನಸ್ ಮಾಡ್ರ 600 ಐತಿ. ಓಕೆ, ಇದನ್ನ ಮೈನಸ್ ಮಾಡ್ರ, ಇದನ್ನ ಮೈನಸ್ ಮಾಡ್ರ. ಸೊ ಇದ್ರ ಮೈನಸ್ ಮಾಡ್ರ, 4 ಓಕೆ. ಕ್ವಶನ್ ಭಾಳ ಈಸಿ ಐತಿ. ಆಕ್ಚುಲಿ ಇದು ಬೇರೆ ರೇಷಿಯೋ ತಗೋಬೇಕಾಗಿತ್ತು, ರೇಷಿಯೋನ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿಂದ ಹೋಲ್ ಇದು ಎಕ್ಸ್ಪ್ಲೇನ್ ಮಾಡಿ ನೋಡ್ರಿ ಫಸ್ಟ್. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಮಾನ್ಯ. ಸೊ 1 ಬಂತು. ಸೊ ಇಲ್ಲೂ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಮಾನ್ಯ 1 ಬಂತು. ಸೊ ಎರಡು ಕಡೆ 1 ಬಂದೈತಲ್ಲ. ಸೊ 1ರ ಬೆಲೆ 600 ಐತಿ, 1ರ ಬೆಲೆ 600. ಸೊ ಹಂಗ ಇನ್ಕಮ್ ಎಷ್ಟೈತಿ, 4 ಐತಿ. ಸೊ 4ರ ಬೆಲೆ ಎಷ್ಟಾಗುತ್ತಾ, 4 × 600 2400. ಹೌದು. ಸೊ 4ರ ಬೆಲೆ 2400 ಆಗುತ್ತಾ. ಸಿಂಪಲ್ ಟಿಕ್ ಹಾಕ್ಬೇಕು. ಬಟ್ ನೋಡ್ರಿ, ಈಗ ನಿಮ್ಗೇನ್ರ ರೇಷಿಯೋ ಬೇರೆ ಬೇರೆ ಇದ್ದವಪ್ಪ. ಸೊ ನಮಗೆ ರೇಷಿಯೋ ಬೇರೆ ಬೇರೆ ಇದ್ದಾಗ ಸೊ ಇಲ್ಲೇನು ಡಿಫ್ರೆನ್ಸ್ ಮಾಡ್ಕೊಂಡಿಲ್ಲ. ಸೊ ಈ ಡಿಫ್ರೆನ್ಸ್ ಸೇಮ್ ಬರೋ ಥರ ನೀವು ಆ ರೇಷಿಯೋಕೊಂದೇನು ಗುಣಾಕಾರ ಅಥವಾ ಭಾಗಾಕಾರ ಮಾಡ್ಕೊಂಡ ಸೊ ಆ ರೇಷಿಯೋನ ಸಮ ಮಾಡ್ಕೊ, ರೇಷಿಯೋ ಒಳಗೆ ಸೊ ವ್ಯತ್ಯಾಸ ಸಮ ಬರೋ ಟೈಪ್ ಮಾಡ್ರಿ.
ವ್ಯತ್ಯಾಸ ಸಮ ಬಂತಂದ್ರ ನೀವು ಅದನ್ನ ಸಾಲ್ವ್ ಮಾಡೋದು. ಬಟ್ ಇದು ನಮ್ಮದು ಇದು ನಾರ್ಮಲ್ ಈಸಿಯಾಗಿ ಮಾಡೋ ಟೆಕ್ನಿಕ್ ಅಲ್ಲ. ಸೊ ಬೇಸಿಕ್ ಮೆಥಡ್ ಏನೈತಿ ಮೆಥಡ್ ಮಾಡಾಕ ಏನು ಗೊತ್ತಾನ, 4x ಮೈನಸ್ ಇದು ಭಾಳ ಹೆಕ್ಟಿಕ್ ಆಗುತ್ತಾ, ನೀವು ಮಾಡ್ರಿ ಬೇಕಾದ್ರೆ ಬಿಡ್ರಿ, ನಂಗೆ ನಾ ಮಾಡ್ಬಿಡತ್ತೀನಿ ಇದನ್ನ. ಮೈನಸ್ 600 3x ಮೈನಸ್ ಎಲ್ಲೈತೆ ಅದ 2 600 ಇಸ್ ಈಕ್ವಲ್ ಟು 3/2. ಸೊ ಈ ಟೈಪ್ ನೀವು ಮಾಡ್ಕೊಂಡ್ರು ಕೂಡ ನೀವು ಆನ್ಸರ್ ಮಾಡುತ್ತಾ. ಬಟ್ ಇದನ್ನ ಗುಣಾಕಾರ ಮಾಡಿ ಇದನ್ನ ಮಾಡೋ ಅದನ್ನ ಮಾಡೋದು ಭಾಳ ದೊಡ್ಡ ಲೆಕ್ಕ, ಭಾಳ ಹೆವಿ ಆಗುತ್ತಾ. ಸೊ ನಾನು ತೋರಿಸಿ ನಿಮ್ಗೆ. ಸೊ ನೀವು ರೇಷಿಯೋ ಮಾಡ್ಕೊರಿ, ರೇಷಿಯೋನ ಮೈನಸ್ ಮಾಡ್ರಿ, ಸೊ ವ್ಯತ್ಯಾಸನ ಬರ್ತಲ್ಲ, ಸೊ ವ್ಯತ್ಯಾಸನ ಉಳಿಕೆಗೆ ಸಮಾನ ಮಾಡ್ಕೊರಿ, ಸಮಾನ ಮಾಡ್ಕೊಂಡು ನೀವು ಸಿಂಪಲ್ ಆಗಿ ಮಾಡ್ಬೋದು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. 3528 ವಿದ್ಯಾರ್ಥಿಗಳಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 5:4. ಅನುಪಾತ 1:1 ಆಗಲು ಎಷ್ಟು ಹೆಚ್ಚು ಹುಡುಗರು ಬೇಕು? ಓಕೆ, ಸೊ ಒಂದು ಸ್ಕೂಲ್ ಐತಿ ಒಟ್ಟು ಅಲ್ಲಿ 3528 ವಿದ್ಯಾರ್ಥಿಗಳು ಅದಾರ. ಓಕೆ, ಹಂಗ ಅವ್ರ ಅನುಪಾತ 5:4 ಐತಿ. ಸೊ ಹುಡುಗರ ಅನುಪಾತ 5 ಐತಿ, ಆಮೇಲೆ ಹುಡುಗಿಯರ ಅನುಪಾತ 4 ಐತಿ. ಹೌದು. ಸೊ ಹಂಗಿದ್ದಾಗ ಏನಂದ್ರ 1:1 ಆಗಕ ಎಷ್ಟು ಹುಡುಗಿಯರ್ ಬೇಕಂತ ಕೇಳ್ಯಾರ. ಸೊ 1:1 ಅಂದ್ರೆ ಏನು? 1:1 ಅಂದ್ರೆ ಸೊ ಎಷ್ಟು ಹುಡುಗರ್ದಾರಲ್ಲ ಅಷ್ಟೇ ಹುಡುಗಿಯರ್ದಾರ. ಸೊ ಹುಡುಗರು ಬಂದ್ ನೋಡ್ರಿ, ಎರಡು ಅನುಪಾತ ಸಮ ಐತಿ. ಸೊ 1ನೇ ಅನುಪಾತ ಎಷ್ಟೈತಿ, 2ನೇ ಅನುಪಾತ ಅಷ್ಟೇ ಐತಿ. ಹಂಗಿರೇನತ್ತು ಹುಡುಗರು ಎಷ್ಟದಾರ ಅಷ್ಟೇ ಹುಡುಗಿಯರು ಕೂಡ ಅದಾರ. ಹೌದಿಲ್ಲ? ಸಿಂಪಲ್ ಆಗ್ತದೆ. ಸೊ ಏನ್ ಮಾಡ್ತೀನಿ ಗೊತ್ತ ನಾನು, ಸಿಂಪಲ್ ನೋಡ್ರಿ 5:4 9 ಆಗುತ್ತಾ. ಟೋಟಲ್ ಎಷ್ಟೈತಿ? 9 ಜನ ಅದಾರ. ಟೋಟಲ್ ರೇಷಿಯೋ ಎಷ್ಟೈತಿ? 9 ಐತಿ. ಸೊ 9 ಎಷ್ಟಾಗುತ್ತೆ ನೋಡ್ರಿ, 9 4 9 ಓಕೆ ಓಕೆ 3 27 ಎಷ್ಟು ಹೋಯ್ತು? 508 82 9 9 9 18. ಸೊ 392 ಎಕ್ಸ್ ನ ಬೆಲೆ ಅಂದ್ರೆ ಒಬ್ಬರ ಬೆಲೆ 392 ಆಗುತ್ತಾ. ಸೊ ಇದೇ ಆನ್ಸರ್. ನಾ ಯಾಕೋ ಬೇರೆ ತರ ಮಾಡೋಕ್ ಮಾಡಿದೆ, ಬಟ್ ನನಗೆ ಆನ್ಸರ್ ಬಂದ್ಬಿಡ್ತಿದೆ. ಸೊ ನೋಡ್ರಿ 5:4 ಐತಲ್ಲ, ಇದು 3 1 ಐತೆ ಅಂತೀವ್ರಿ. ಸೊ ಇದು 2 ಬೆಲೆ ಹಾಕಿತ್ತು. ಸೊ 2 ಬೆಲೆ /2 ಮಾಡ್ತಿದ್ರಿ. ಸೊ ಸಿಂಪಲ್ ಟೋಟಲ್ ವ್ಯಾಲ್ಯೂ ಸಿಕ್ತು. ನಾ ಯಾವ ಟೈಪ್ ಮಾಡತ್ತೀನಿ ಗೊತ್ತಾನೆ, ಇದನ್ನ ನಾನು ಬೇರೆ ಮಾಡಕ್ ಹೋದೆ, ಬಟ್ ಇಲ್ಲಿ ಆನ್ಸರ್ ಬಂದ್ಬಿಡ್ತಾನೆ ಸಿಂಪಲ್ ಡೈರೆಕ್ಟ್. ಹೆಂಗ್ ನೋಡಕ್ಕೆ ಬೇಸಿಕ್ ಆಯ್ತು ನೋಡ್ರಿ ಹೆಂಗಂದ್ರೆ. ಸೊ ಈ ಟೈಪ್ ಮಾಡ್ರಿ, ನಿಮ್ಗೆ ಡೈರೆಕ್ಟ್ ಆನ್ಸರ್ ಬರ್ತಾ. ಡೈರೆಕ್ಟ್ ಫೋರ್ ಎಕ್ಸಾಮ್ ಡೈರೆಕ್ಟ್ ಆನ್ಸರ್ ಬೇಕು, ಇದೇ ಟೈಪ್ ಮಾಡಿ. ಬಟ್ ನಿಮ್ಗೆ ಬೇಸಿಕ್ ಕೂಡ ಗೊತ್ತಿರ್ಲಿ. ಬೇಸಿಕ್ ಏನ್ ಗೊತ್ತಾನ, 3528 ಜನ ಅದಾರ. 8 ಬಾಯ್ಸ್ ನೋಡ್ಬೇಕು ಮೊದಲ. ಈ ಟೈಪ್ ಕಂಡುಕೋಬೇಕು. ಬಾಯ್ಸ್ 392 × 5 3528 × 4/9 392 × 5 4 ಮೈನಸ್ ಮಾಡ್ಕೋಬೇಕು. 390 ಬರುತ್ತಾ. ಸೊ ನೀವು ಹೆಂಗೆ ಮಾಡ್ರೆ ಆನ್ಸರ್ ಸೇಮ್ ಬರುತ್ತಾ. ಸೊ ಇದು ಬೇಸಿಕ್ ಮೆಥಡ್. ಈ ಟೈಪ್ ನೀವು ಕಂಡುಹಿಡ್ಕೋಬಹುದು. ಸೊ ಹೆಂಗ್ ಮಾಡ್ರೆ ಆನ್ಸರ್ ಸೇಮ್ ಬರುತ್ತಾ. ಬಟ್ ಲಾಜಿಕ್ ಇರಲಿ, ಅದೇ ನಾನೇ ಮಾಡಿಲ್ಲ. ನಾನು ನಿಮಗೆ ಈಸಿಯಾಗಿ ಮಾಡ್ಬೇಕಂತ ಮಾಡಿದೆ, ಬಟ್ ಅದು ನಂಗೆ ರೂಢಿ ಎಲ್ಲ ಮಾಡಿ ಲೆಕ್ಕ ಮಾಡಿ ರೂಢಿ ಇರುತ್ತಲ್ಲ. ಸೊ ಆ ರೂಢಿ ತಲೆಯಾಗಿ ಹಂಗೈತಿ, ಹಂಗ ಸೀದಾ ನಾ ಸಾಲ್ವ್ ಮಾಡೇ ಬಿಟ್ಟೆ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ. ಒಂದು ಕ್ಯಾನ್ ನಲ್ಲಿ ಎ ಮತ್ತು ಬಿ ದ್ರವಗಳು 3-4 ಅನುಪಾತದಲ್ಲಿವೆ. 10 ಲೀಟರ್ ಮಿಶ್ರಣ ತೆಗೆದು ಬಿ ದ್ರವ ಹಾಕಿದಾಗ ಅನುಪಾತ 3:5 ಆಗುತ್ತದೆ. ಆರಂಭದಲ್ಲಿ ಎ ದ್ರವ ಎಷ್ಟು? ಎ ಮತ್ತು ಬಿ ಅದಾವ. ಸೊ ಮುಂಚೆ ಎಷ್ಟಿತ್ತು? 3/4 ಇತ್ತು. ಸೊ ಎಕ್ಸ್ ಅನ್ಕೋರಿ, ಯಾವ್ದೋ ನಂಬರ್ಲಿ ಇದು ಮಾಡಿರ್ತಾರಲ್ಲ. ಸೊ ಎಕ್ಸ್ ಅನ್ಕೊಳ್ಳೋ ಅಂತ. ಸೊ ರೇಷಿಯೋ ಬರ್ತದೆ. ಯಾವತ್ತು ಹಿಂಗೆ ಬರ್ಕೋಬೇಕಾರೆ ನೀವು ಸಾಲ್ವ್ ಹೋಗ್ರ. ಸೊ ಏನು ಕೊಟ್ಟಿರ್ತಾರೆ ರೇಷಿಯೋ ಕೊಟ್ಟಿರ್ತಾರಲ್ಲ. ಸೊ ಆ ರೇಷಿಯೋ ಒಂದು ಎಕ್ಸ್ ಹಚ್ಕೊಂಡು ಮಾಡಿಬಿಡ್ರಿ. ಸೊ ಸಿಂಪಲ್ ಆಗುತ್ತೆ ಮಾಡಾಕ. 10 ಲೀಟರ್ ಮಿಶ್ರಣ ಬಿ ದ್ರವ, ಓಕೆ, ಬಿದಾಗ 10 ಲೀಟರ್ ತೆಗ್ದಾರ. ಏನ್ ಬಂದೈತಿ? ಇಸ್ ಈಕ್ವಲ್ ಟು 3:5 ಬಂದೈತಿ. ಅಯ್ಯೋ ನೋಡ್ರಿ, ಇದು ಸೇಮ್ ಐತಿ. ಇದು ಸೇಮ್ ಐತಿ. ಸೊ 1 ಅಂದ್ರೆ 10 ಆಗುತ್ತಾ, 3 ಅಂದ್ರೆ 30 ಆಗುತ್ತಾ. ಸಿಂಪಲ್. ನಾ ಇದೇನೋ ಲಾಜಿಕ್ ಐತಿ ಮಾಡಿದ್ದೆ. ಲಾಜಿಕ್ ಎಲ್ಲ ಕ್ವಶನ್, ಸಿಂಪಲ್ ಕ್ವಶನ್ ಐತಿ. ಸೊ ಏನ್ ಮಾಡಿ ಗೊತ್ತಾನ ನೋಡ್ರಿ, ಹಿಂಗೈತಲ್ಲ. ಸೊ 4x ಇಲ್ಲ ತಪ್ಪು ಮಾಡಿ ಸರಿ. ಇದು 10 ಅಲ್ಲ, ಮೋಸ್ಟ್ಲಿ ಬೇರೆ ಬರ್ತದೆ ಆನ್ಸರ್. ತಪ್ಪು ಮಾಡಿ ನಾ ಬಡ ಸ್ಪೀಡ್ ಮಾಡಕ್ ಹೋಗಿ ನೋಡ್ರಿ, ಹಿಂಗ ಆಗೋದಿಲ್ಲ. 3x/4x -10 = 3/5. ಸೊ ಈಗ ಓರೆ ಗುಣಾಕಾರ ಮಾಡ್ಕೋರಿ ಇದನ್ನ. 5 3 15x, 3 4 12x,
ಮೈನಸ್ 30 15 12 ಕಳೆದ್ರೆ ಇದೇನು ಹಿಂಗೆ ಬರಕೈತಲ್ಲ. ಕ್ವಶನ್ ಏನು ಮಿಸ್ಟೇಕ್ ಐತೆ ಹಂಗೇನ 3 ಇದಾಗ ಹೆಂಗಾಗತ್ತದ ಹೆಂಗಾಗತ್ತದ ಹೆಂಗ 3 2 ಆಗ್ಬೇಕಿದ 3 2 3 3 ಆಗ್ಬೇಕಿದ. ಓ ಓ ಓ ಓ 3 5 ಕರೆಕ್ಟ್ ಐತಿ 3 4 ಐತಿ 3 5 ಆಗೈತಿ ಹೆಚ್ಚು ಹೆಂಗಾಗತ್ತದ. ಸಾರಿ 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 ಇಲ್ಲಿ ಆಡ್ ಮಾಡ್ಯಾರ ನೋಡ್ರಿ, ರಿಪ್ಲೇಸ್ ಮಾಡ್ಯಾರ ಹೆಚ್ಚು ಮಾಡ್ಯಾರ ಇವ್ರು. ಸೊ 10 ಲೀಟರ್ ತೆಗದ ಬಿ ಹಾಕ್ಯಾರ. ಸೊ ಬಿ ಹೆಚ್ಚು ಮಾಡ್ಯಾರ, ಬಿ ನ ಹೆಚ್ಚು ಹಾಕ್ಯಾರ. ಸೊ ಅಗಳೇ ಮಾಡಿನಲ್ಲ ಫಸ್ಟ್ ಅದೇ ಕರೆಕ್ಟ್ ಐತಿ. ಸೊ ಬಿ ನ ಹೆಚ್ಚು ಮಾಡ್ಯಾರ. ಸೊ ಏನ್ ಮಾಡ್ಯಾರ ಬಿ ನ ಹೆಚ್ಚು ಮಾಡ್ಯಾರ 3/5 ಐತಿ. ಸೊ 4 ಇದ್ದಿದ್ದು 5 ಆಗೈತಿ ಅಂದ್ರೆ 1 ಹೆಚ್ಚಾಗೈತಿ. 1 ಹೆಚ್ಚಾಗೈತಿ ಒಂದರದ ಬೆಲೆ ಎಷ್ಟೈತಿ 10 ಐತಿ. ಸೊ ಆ ಟೈಪ್ ಬಿ ಎಷ್ಟು ಎ ಎಷ್ಟಿತ್ತು 3 ಐತಿ 30 ಆಗುತ್ತಾ. ಸಿಂಪಲ್ ನಾ ಕರೆಕ್ಟ್ ಐತು ಅದು ತೆಗೆದು ಅಂದ್ರೆ ಮೇನ್ ಏನ್ ರಶ್ ಐತಲ್ಲ ಸೊ ಅದನ್ನ ತೆಗೆದು ಬಿ ಹೆಚ್ಚು ಮಾಡ್ಯಾರ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳತ್ತೀನಿ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ, ವಯಸ್ ಬಗ್ಗೆ ಕ್ವಶನ್ ಕೇಳಿದ್ರೆ. ಸೊ ವಯಸ್ ಬಗ್ಗೆ ಕ್ವಶನ್ ಐತಿ ನೋಡ್ರಿ ಇಲ್ಲಿ. ಪ್ರೆಸೆಂಟ್ ರೇಷಿಯೋ ಆಫ್ ಎ ಅಂಡ್ ಬಿ ಇಸ್ 3:5. ಎ ಮತ್ತು ಬಿ ಅದಾರ, ಅವ್ರಿಬ್ಬರದು ಇವಾಗ ವಯಸ್ಸಿನ ಅನುಪಾತ ಎಷ್ಟೈತಿ 3x/5x ಐತಿ. ಮುಂದೆ 6 ವರ್ಷ ಆದ್ಮೇಲೆ ಅವ್ರು 5/7 ಆಗುತ್ತಾ. ಸೊ 6 ವರ್ಷ ಆದ್ಮೇಲೆ ಸೊ ಇವಂಗ 6 ವರ್ಷ ಆಯ್ತು, ಇವಂಗ 6 ವರ್ಷ ಆಯ್ತು. ಆದ್ಮೇಲೆ ಅನುಪಾತ 5:7 ಆಗುತ್ತಾ. ಇವಾಗ ಏನ್ ಏಜ್ ಕೇಳ್ಯಾರ. ಸೊ ಇದು ನೀವು ಹೆಂಗ್ ಬೇಕಾದಾಗ ಮಾಡೋದು, ಸಿಕ್ಕಾಪಟ್ಟೆ ಫಾರ್ಮುಲಾ ಮಾಡಾಕ. ಸೊ ಇದು ನೋಡ್ರಿ, ಇದು ಎರಡು ಪ್ಲಸ್ 2 ಆಗೈತಿ, ಇದು ಪ್ಲಸ್ 2 ಆಗೈತಿ, ಹೌದು. ಸೊ ಎರಡು ಪ್ಲಸ್ ಆದಾಗ 2ರ ಬೆಲೆ ಎಷ್ಟು ಕೊಟ್ಟಾನ 6 ಕೊಟ್ಟಾನ. ಸೊ 1ರ ಬೆಲೆ ಎಷ್ಟಾಗುತ್ತಾ 3 ಆಗುತ್ತಾ. ಏನ್ ಕೇಳವಸ್ತ ಏಜ. ಸೊ 3 1ರ ಬೆಲೆ 3 ಐತಿ, 3 ಬೆಲೆ ಕೇಳ್ಯಾರ. 3 3ಲೆ 9 ಆಗುತ್ತಾ. ಸೊ ನೀವು ಓರೆ ಗುಣಾಕಾರ ಮಾಡ್ಕೊಂಡ್ ಮಾಡ್ರೆ ಹೆಂಗ್ ಮಾಡ್ಬೋದು. ಸೊ ಇದು ಸಿಂಪಲ್ ಲಾಜಿಕ್ ಆಯ್ತು. ಸೊ ಓರೆ ಗುಣಾಕಾರ ಮಾಡ್ರೆ ಹೆಂಗ್ ಮಾಡ್ಬೇಕು ನಾವು. ಓರೆ ಗುಣಾಕಾರ ಲೆಕ್ಕ ಮಾಡತ್ತೀನಿ ಪಣಾಗಿಲ್ಲ ನಂಗೆ ಎಸಿ ಬೇಡ. ಸೊ ಟಾಪ್ ಮೆಥಡ್ ಬೇಕು. ಸೊ ಹೆಂಗ್ ಮಾಡ್ಕೋತೀರಿ, ಇದೇನಿತ್ತು 3 ಇತ್ತಲ್ಲ ಸರಿ 3 7 3ಲೆ 21 ಪ್ಲಸ್ 7 6 42 ಇಸ್ ಈಕ್ವಲ್ ಟು 5 5 25 ಪ್ಲಸ್ 5 6 30. ಓಕೆ. ಸೊ ಇದು ಕಡೆ ಹೋಗುತ್ತಾ ಮೈನಸ್ ಆಗುತ್ತೆ, ಎಷ್ಟು ಆಗುತ್ತೆ 4x ಆಗುತ್ತಾ. ಇದು 30 ಕಳೆಯುತ್ತೀವಿ 12 ಉಳಿಯುತ್ತಾ. ಸೊ ಎಕ್ಸ್ ಈಕ್ವಲ್ ಟು 3 ಬತ್ತು. ಸೊ ಇಲ್ಲೂ ಕೂಡ ಎಕ್ಸ್ ಈಕ್ವಲ್ ಟು 3 ಬತ್ತು. ನೀವು ಹೆಂಗ್ ಮಾಡ್ರಿ ಆನ್ಸರ್ ಸೇಮ್ ಬರುತ್ತೆ. ಸೊ ಎಕ್ಸ್ 3 ಬತ್ತು. ಸೊ 3x ಒಂದು ಪ್ರಸ್ತುತ ವಯಸ್ಸಿತಿ ಅದ. ಸೊ 3 3ಲೆ 9. ನೀವು ಹೆಂಗ ಮಾಡ್ರಿ ಬರೋ ಆನ್ಸರ್ ಸೇಮ್ ಇರುತ್ತೆ, ಅದ್ರಾಗ ಏನು ವ್ಯತ್ಯಾಸ ಇಲ್ಲ. ಸರಿ ಮುಂದೆ ಕ್ವಶನ್ ಹೋಗೋಣ ಅಂತ. ಏನ್ ಕೇಳ್ಯಾರ. ಓಕೆ ಅದಕ್ಕಿನ ಆಪ್ಷನ್ ಕೊಟ್ಟಿಲ್ಲ ಹೋಗ್ಬಿಡ್ರಿ. ಎಕ್ಸ್ ಓಕೆ ಇದನ್ನು ಕೊಟ್ಟಿಲ್ಲ. ಎಕ್ಸ್ ಕನ್ನಡ ಕ್ವಶನ್ ಇಲ್ಲ ಸರಿ ನಾ ಹೇಳ್ತೇನ್ರಿ. ಎಕ್ಸ್ ವೇರೀಸ್ ಇಂಡೈರೆಕ್ಟ್ಲಿ ಅಂದ್ರ. ಸೊ ಡೈರೆಕ್ಟ್ಲಿ ಅಂದ್ರೆ ಹಿಂಗ, ಇಂಡೈರೆಕ್ಟ್ಲಿ ಅಂದ್ರ ಹಿಂಗ. ಓಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಡೈರೆಕ್ಟ್ಲಿ ಅಂತ ತಿಳ್ಕೊರಿ. ವೇರೀಸ್ ಡೈರೆಕ್ಟ್ಲಿ ಅಂದ್ರೆ ಹಿಂಗ್ ಬರಬೇಕು. ಸೊ ವೇರೀಸ್ ಇಂಡೈರೆಕ್ಟ್ಲಿ ಅಂದ್ರೆ ಹಿಂಗ್ ಬರಬೇಕು. ಸೊ ಈಗ ಅವರು ವೇರೀಸ್ ಇಂಡೈರೆಕ್ಟ್ಲಿ ಅಂದಾರಲ್ಲ. ಸೊ ವೇರೀಸ್ ಇಂಡೈರೆಕ್ಟ್ಲಿ ಅಂದ್ರೆ ಇದು ನಮ್ದು ಕರೆಕ್ಟ್ ಐತಿ. ಓಕೆ ಸೊ ನೀವು ಗೊತ್ತಾಯ್ತಲ್ಲ ವೇರೀಸ್ ಡೈರೆಕ್ಟ್ ಅಂದ್ರೆ ಏನ, ವೇರೀಸ್ ಇಂಡೈರೆಕ್ಟ್ ಅಂದ್ರೆ ಏನಂತೀವಿ. ಸೊ ಎಕ್ಸ್ ವೇರೀಸ್ ಇಂಡೈರೆಕ್ಟ್ಲಿ ಅಂದಾರ. ಹಂಗಿದ್ರ ಎಕ್ಸ್ ವೇರೀಸ್ ಇಂಡೈರೆಕ್ಟ್ಲಿ ಬರ್ದಾನ. ಸೊ ಏನಂದಾನ ಎಕ್ಸ್ ವೈ ಇಸ್ಕೊಂಡು ಒಂದೇನೋ ವ್ಯಾಲ್ಯೂ ಇರುತ್ತಾ. ಸೊ ಏನ್ ಕೊಟ್ಟ ನಂಗೆ 78 11 ಐತಿ. ಸೊ 78 11 ಏನೈತೆ ಅದು ನನಗೆ ಕೆ ವ್ಯಾಲ್ಯೂ ಆಗುತ್ತಾ. ಒಂದೇನೋ ಕೆ ಅನ್ಕೋರಿ. ಸೊ ಫೈಂಡ್ ಎಕ್ಸ್ ವೈ ಇಸ್ ಈಕ್ವಲ್ ಟು 2.2. ಸೊ ಓಕೆ ನನಗೆ ಕೆ ಸಿಕ್ತಲ್ಲ. ಸೊ ಏನಂದ್ರೆ ವೈ ಇಕ್ವಲ್ ಟು 2.2 ಅಂದಾನ. ಸೊ 2 ಓಕೆ ಇಲ್ಲಿ ಏನೈತಲ್ಲ 78 × 11 ಬಾಗಲೆ 2.2 ಮಾಡ್ರೆ ನನಗೆ ಎಕ್ಸ್ ಸಿಗುತ್ತಾ. ಸೊ ಇದು ಸಾಲ್ವ್ ಮಾಡ್ರೆ ನಿಮಗೆ ಆನ್ಸರ್ ಸಿಗುತ್ತಾ. ಸಿಂಪಲ್ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ ಅಂತ. ಸೊ ಮುಂದಿನ ಪ್ರಶ್ನೆ ಏನೈತಿ 25% ಆಫ್ 25% ಆಫ್ ಏನು 1/4a ಗೊತ್ತಿಲ್ಲ. 25% ಅಂದ್ರೆ ಏನು 25/100. 25 ಅಂದ್ರೆ 25 4 ನಾನು ಸೀದಾ ಬರೀತೀನಿ. 1/4a is equal to 20% ಆಫ್ b. 20% ಅಂದ್ರೆ ಏನು 20/100 1/5 ಆಗುತ್ತಾ. 21 25 1/5 ಆಫ್ ಬಿ ಅಂದಾರ. ಎ ಎಷ್ಟು ಬಿ ಕೇಳ್ಯಾರ ನೋಡ್ರಿ ಏನಾಗುತ್ತಾ. ಸಿಂಪ್ಲಿಫೈ ಮಾಡ್ಕೋರಿ. ಎ ಬೈ ಬಿ ಏನಾಗುತ್ತಾ. ಸೊ ಬಿ ಕಡೆ ಬಂದ್ರೆ ಬಾಕ್ ಆಗುತ್ತೆ, ಈ ಕಡೆ ಮ್ಯಾಲ ಬರುತ್ತಾ. ಸೊ 4/5 ಆಗುತ್ತಾ. ಸೊ ಸಿಂಪಲ್ ಇಲ್ಲಿ ಆಪ್ಷನ್ ಇದನ್ನ. ಸೊ 4:5 ಆನ್ಸರ್. ಸಿಂಪಲ್ ಏನು ಕ್ವಶನ್ ಇಲ್ಲ, ಲಾಜಿಕಲ್ ಏನಿಲ್ಲ, ಸಿಂಪಲ್ ಕ್ವಶನ್ಸ್ ಅದಾವ.
ಸೊ ಇದು ನೋಡ್ರಿ 4ನೇ ಪ್ರೊಪೋರ್ಷನ್ ಕೇಳ್ಯಾರ. ಸೊ 4ನೇ ಪ್ರೊಪೋರ್ಷನ್ ನಿಮ್ಗೆ ಅಲ್ಲಿ ಮಾಡಕ್ ನಾ ಕಲಿಸಿನಲ್ಲ, ಹೆಂಗ್ ಮಾಡ್ಬೇಕು? 27 4ನೇ ಪ್ರೊಪೋರ್ಷನ್ ಕಂಡಿಬೇಕು. ಏನ್ ಮಾಡ್ತೀರಿ? ಬಿ ಸಿ ಮಾಡ್ತೀರಿ, ಬಿ ಇಂಟು ಸಿ ಡಿವೈಡೆಡ್ ಬೈ ಎ ಮಾಡ್ತೀರಿ. ಸೊ ಬಿ ಇಂಟು ಸಿ ಏನದವ? 27 ಇಂಟು 20 ಬಾಗ್ಲೆ 11. ಸೊ ಸಿಂಪಲ್ ಇದ್ರ ಮಾಡ್ತೀರಿ, ನಿಮ್ಗೆ ಆನ್ಸರ್ ಸಿಗುತ್ತಾ? ಹೌದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಫೈಂಡ್ ಮೀನ್ ಪ್ರೊಪೋರ್ಷನ್ ಆಫ್ 36 64 ಅಂದ್ರ ಸೊ 36 ಇದನ್ನ ಕೊಟ್ಟಾರ. ಸೊ ಮಧ್ಯಮ ಅನುಪಾತ ಕೇಳ್ಯಾರ. ಮಧ್ಯಮ ಅನುಪಾತ ಎದ್ರ ಕೇಳ್ಯಾರ? 36 64 ಕೇಳ್ಯಾರ. 36 ಇಂಟು 64 ಎರಡು ಸಂಖ್ಯೆ ಅದಾವ. ಸೊ ಇದ್ರದ ಮೀನ್ ಪ್ರೊಪೋರ್ಷನ್ ಕೇಳ್ಯಾರ. ಏನ್ ಬರುತ್ತಾ? ಇದು ಎಷ್ಟು ಬರುತ್ತಾ? ಇದು ನೋಡ್ರಿ, ಇದು 6 ಸ್ಕ್ವೇರ್ ಐತಿ, ಇದು 8 ಸ್ಕ್ವೇರ್ ಐತಿ. ಸೊ 6 48. ಸೊ ನಿಮ್ಗೆ ಕೆಲವೊಮ್ಮೆ ಡೈರೆಕ್ಟ್ ಸ್ಕ್ವೇರ್ ಗೊತ್ತಿದ್ರೆ ನೀವು ಬರಿಬಹುದು. ಸೊ 48 ಆನ್ಸರ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ ಅಂತ. ಸಿಂಪಲ್ ಅವ ಎಲ್ಲ ನಮ್ಗೆ ಹೇಳಿಲ್ಲ. ಸೊ ಅವೇ ಕ್ವಶನ್ಸ್ ಬರತ್ತವ. ಸೊ ಸಿಂಪಲ್ ಏನಿಲ್ಲ. ರೇಷಿಯೋ ಆಫ್ ಏರಿಯಾ 4:3 and height is ratio 4. Find base ratio. ಇದನ್ನ ಮಾಡಬೇಕಪ್ಪ. ಬೇಸ್ ರೇಷಿಯೋ ಅಂತ ಹಿಡಿತಿರ್ಲಿ ನೀವು. ಓಕೆ, ಇದು ಹೈಪೋಟೆನಸ್ ಐತಿ ನೋಡ್ರಿ. ರೇಷಿಯೋ ಆಫ್ ಹೈಪೋಟೆನಸ್ ಅಲ್ಲಿ ಇದು ರೇಷಿಯೋ. ಓಕೆ, ಏರಿಯಾ ಕೊಟ್ಟವನ. ಓಕೆ, ಏರಿಯಾ ಕೊಟ್ಟವನ 4 = ಏರಿಯಾ ಫಾರ್ಮುಲಾ ಏನು? ಏರಿಯಾ = ಹಾಫ್ ಬೇಸ್ ಇಂಟು ಹೈಟ್. ಹೌದಿಲ್ಲ? ಸೊ ಏರಿಯಾ ಎಷ್ಟೈತಿ? 4 ಐತಿ. ಸೊ ಇದು 4. ಸೊ ಇದಕ್ಕಿಂತ ತಗೋಬೇಕು ಹೈಟ್. ಹಾಫ್ ಬೇಸ್ ಇಂಟು ಹೈಟ್ 3 ಐತಿ. ಸೊ ಬಿ ಅಂದ್ರೆ ಏನ್ ಬರ್ತಾನೆ? ಈಗ ಬಿ ಬೇಕಲ್ಲ. 4 2 8 ಆಗುತ್ತಾ? 8/3 ಆಗುತ್ತಾ? ಸೊ ಇದು ನೋಡ್ಕೊರಿ ಅದೇ ಟೈಪ್. ಹಿಂಗ 3 = ಸೊ 3 = ಏನ್ ಬರುತ್ತಾ? 3 = ಹಾಫ್ ಬೇಸ್ ಹೈಟ್ ಎಷ್ಟೈತಿ? 4 ಐತಿ. ಸೊ ಇಲ್ಲಿ ಸೇಮ್ 4 2 8 8/3 ಆಗಲ್ಲ. 8/3 ಆಗಲ್ಲ ಇಲ್ಲಿ. ಚೆನ್ನಾಗಿ ಬರೀತಾಡ್ರಿ. ಇದು ನಿಮ್ಗೆ ಪೂರಾ ಚೆನ್ನಾಗಿ ಬರಿತೀನಿ ನೋಡ್ರಿ. ಇವು ಏರಿಯಾ ಅದಾವ. ಸೊ 4 ಏರಿಯಾ ಐತಿ, 3 ಏರಿಯಾ ಐತಿ. ಸೊ ಏರಿಯಾ ಅಂದ್ರೆ ಏನು? ಹಾಫ್ ಬೇಸ್ ಇಂಟು ಹೈಟ್ ಅಲ್ಲ. ಸೊ ಏನೈತಿ? ಹಾಫ್ ಬೇಸ್ ನಂಗೆ ಗೊತ್ತಿಲ್ಲ, ಹೈಟ್ ಗೊತ್ತೈತಿ. 3 ಇಂಟು ಬೇಸ್. ಸೊ ಇಲ್ಲಿ 4 ಐತಲ್ಲ. ಸೊ 4 2 8 ಆಗುತ್ತಾ? 8 ಬಾಗ್ಲೆ ಇಲ್ಲಿ 3 ಈ ಕಡೆ ಐತಿ, ಒಳಗೆ ಭಾಗ ಆಗುತ್ತಾ? = ಬಿ ಆಗುತ್ತಾ? ಸೊ ಇಲ್ಲಿ ಸೇಮ್ 3 = ಹಾಫ್, 3 = ಹಾಫ್ ಬೇಸ್ ನಂಗೆ ಗೊತ್ತಿಲ್ಲ, ಬೇಸ್ ಹಾಕಬೇಕು. ಹೈಟ್ 4 ಐತಿ. ಸೊ ಇಂಟು 4 ಇಂಟು ಬಿ 2 ಅಂದ್ರೆ 2 2 ಆಗುತ್ತಾ? ಸೊ ಇದು ಸಿಂಪ್ಲಿಫೈ ಆಗುತ್ತಿಲ್ಲ. ಸೊ ಬಿ ಅಂದ್ರೆ ಏನಾಗುತ್ತಾ? ಬಿ = ಇದು ಕಡೆ ಭಾಗ ಆಗುತ್ತಾ? 3/2 ಆಗುತ್ತಾ? ಏನ್ ಕೇಳ್ಯಾರ? ಫೈಂಡ್ ದ ಬೇಸ್ ರೇಷಿಯೋ ಅಂದಾರ. ಸೊ ಬೇಸ್ ರೇಷಿಯೋ ಐತಿ, ಇದೊಂದು ಬೇಸ್ ಐತಿ, ಇದೊಂದು ಬೇಸ್ ಐತಿ. ಸೊ B1/B2 ಏನಾಗುತ್ತಾ? ಇದು 8/3 ಐತಿ, ಇದು 3/2 ಐತಿ. ಓಕೆ, ಹೌದು. ಸೊ ಇದು ಮ್ಯಾಲ ಆಗುತ್ತಾ? ಇದು ಕೆಳಗೆ ಬರುತ್ತಾ? 8 2 16, 3 3 9. ಸೊ 16/9 ರೇಷಿಯೋ ಆಗುತ್ತಾ? ಸಿಂಪಲ್. ಇದನ್ನ ಸಿಂಪ್ಲಿಫೈ ಮಾಡ್ಬೋದಲ್ಲ? ಆಗಂಗಿಲ್ಲ, ಸಿಂಪ್ಲಿಫೈ ಆಗಂಗಿಲ್ಲ. ಸೊ ಇಷ್ಟೇ ಸಿಂಪಲ್. ನೆಕ್ಸ್ಟ್ ಹೋಗೋಣ ಅಂತ. ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ. ಓಕೆ, ಮುಂದಿನ ಪ್ರಶ್ನೆ ಏನಿಲ್ಲ. ಸೊ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ತಾನಿಲ್ಲ. ಸೊ ಇನ್ನೊಂದು ಟ್ರಿಕ್ ಏನು ನೋಡ್ರಿ. ಆ ಟ್ರಿಕ್ ಒಂದು ಹೇಳ್ಬಿಡ್ತೀನಿ ಲಾಸ್ಟ್. ಟ್ರಿಕ್ ಹೇಳಿ ಕ್ಲಾಸ್ ಮುಗಿಸ್ಬಿಡೋಣ ಅಂತ. 1 + 27/25 ಅಥವಾ 1 + 2/26, 1 + 4/28. ಸೊ ಈ ಟೈಪ್ ಕೊಟ್ರೆ ಅಂದ್ರೆ ನೀವು ಹೆಂಗ್ ಮಾಡ್ಬೇಕತ್ತನು? ಸೊ ಸಿಂಪಲ್ ವೇಲಿ ಇದನ್ನ ಮಾಡ್ಕೊಂಡು ಇದಕ್ಕೆ ಗುಣಿಸಿ ಇದಕ್ಕೆ ಮಾಡಿ ಸಿಂಪಲ್ ಇರಂಗಿಲ್ಲ. ಸೊ ಏನೈತಲ್ಲ, ಸೊ ಈ ಟೈಪ್ 1 ಪ್ಲಸ್ ಯಾವುದೋ ಒಂದು ಭಿನ್ನ ರಾಶಿ ಲೆಕ್ಕ ಕೂಡ್ಸು ಲೆಕ್ಕಕ್ಕೆದಾಗ, ಸೊ ಭಿನ್ನ ರಾಶಿಯನ್ನು ನಿಮ್ಮ ಕೂಡ್ಸಂತವ್ರು ಏನಾರ ಹೇಳ್ರಿ ಅಂದ್ರ ಸೊ ಏನ್ ಮಾಡ್ಬೇಕು ಗೊತ್ತ? ಸಿಂಪಲ್ ಇದೇನೈತಲ್ಲ, ಸೊ ಒಂದಕ್ಕೆ ಕೂಡ್ಸಂದಿರ ಅಂದ್ರ ಸೊ 2 ಕೂಡಿಸ್ಬಿಡೋದು. ಎಷ್ಟಾಗುತ್ತೆ? 2 ಕೂಡಿಸಿದ್ರ 52 ಆಗುತ್ತಾ? ಬಾಗ್ಲೆ 25 ಆಗುತ್ತಾ? ಸೇಮ್ ಇಲ್ಲೂ ಕೂಡ. ಸೊ ಏನ್ರ ಒಂದಕ್ಕೆ ಯಾವ್ದೊಂದು ಭಿನ್ನ ರಾಶಿ ಕೂಡ್ಸಂದಿರ ಅಂದ್ರ ಒಂದನ್ನ ಒಂದ್ ಯಾವ್ದೋ ಭಿನ್ನ ರಾಶಿ ಕೂಡ್ಸಂದಿರ ಅಂದ್ರ ಸೊ ಕೂಡ್ಸಂಗಿಲ್ಲ. ಇವೆರಡು ಕೂಡಿಸ್ಬಿಡೋದು. 28/26 ಇದರ ಆನ್ಸರ್. ಸೊ ಇಲ್ಲಿ ಕೂಡ ಸೊ 28 1 + 4/28 ಅಂತಿರಂದ್ರೆ ಸಿಂಪಲ್ 2 ಕೂಡಿಸ್ಬಿಡೋದು. 28 32/28. ಸೊ ಸಿಂಪ್ಲಿಫೈ ಮಾಡ್ಕೋಬೇಕು, ನೀವು ಮಾಡ್ಕೊಂಡ್ಬಿಡ್ರಿ. ಸೊ ಇದೇ ಟೈಪ್ ನೋಡ್ರಿ. ಮತ್ತೊಂದು ಹೇಳಿ 1 + 6/9 ಅಂದ್ರಪ್ಪ. ಸಿಂಪಲ್ 2 ಕೂಡಿಸೋದು. 9 6 15/9. ಸೊ ಈ ಟೈಪ್. ಸೊ ಒಂದನ್ನ ಕೂಡ್ಸಂದ್ರಿ ಅಂದ್ರೆ ಸೊ ಏನ್ ಡಿನಾಮಿನೇಟರ್ ಕೂಡಿಸೋದು. ಕೂಡಿಸಿ ಬಿಟ್ರೆ ನಿಮಗೆ ಆನ್ಸರ್ ಬರುತ್ತೆ. ಇವತ್ತು ಕ್ಲಾಸಿಗೆ ಅಷ್ಟೇ. ಸಿಗೋಣಂತ ಮುಂದಿನ ಕ್ಲಾಸ್ನಾಗ. ರೇಷಿಯೋ ಪ್ರೊಪೋರ್ಷನ್ ಆಲ್ಮೋಸ್ಟ್ ಅರ್ಥ ಆಗೈತೆ ಅನ್ಕೊಂತೀನಿ. ಏನಾರ ಡೌಟ್ ಇದ್ರ ಕಮೆಂಟ್ ಹಾಕ್ರಿ. ಮತ್ತೆ ಇನ್ನೊಂದಿನ ಬರ್ರಿ ಮಸ್ತ್ ಪ್ಲಾನ್ ಐತಿ. ಸೊ SSLC GD ಎಕ್ಸಾಮ್ ಮುಗಿಲಿಲ್ಲ, ಎಕ್ಸಾಮ್ ಸ್ಟಾರ್ಟ್ ಆಗಲಿ ಸಾಕು.
ಸ್ಟಾರ್ಟ್ ಆದ ತಕ್ಷಣ ಒಂದೇನೋ ಮಸ್ತ್ ಪ್ಲಾನ್ ಐತಿ. ಸೊ ಯಾವ್ದು ನೆಕ್ಸ್ಟ್ ಎಕ್ಸಾಮ್ ಬರ್ತಾವಲ್ಲ NTPC ಈಸಿ ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಯಾವ ಎಕ್ಸಾಮ್ ಬರಲ್ಲ. ಸೊ ಎಲ್ಲ ಎಕ್ಸಾಮ್ ಕೂಡ ಒಂದು ಮಸ್ತ್ ಪ್ಲಾನ್ ಐತಿ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಇವತ್ತಿಗೆ ಅಲ್ಲೇ ಸಿಗೋಣ ಮುಂದಿನ ಕ್ಲಾಸ್ನಾಗ. ಬೈ ಬೈ, ಟೇಕ್ ಕೇರ್, ಸಿ ಯು ಆಲ್, ಸೈನಿಂಗ್ ಆಫ್.